Hello guys, today discussion about the new and another important concept of purchasing power parity theory ಅಂತೇಳಿ. ಸೊ ಇನ್ ಕನ್ನಡ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಮೀನ್ಸ್ ಕೊಳ್ಳುವ ಶಕ್ತಿಯ ಸಾಮ್ಯತೆಯ ಸಿದ್ಧಾಂತ ಅಂತ ಹೇಳ್ತೇವೆ. ಥಿಯರಿ ಮೀನ್ಸ್ ಇಟ್ ಇಸ್ ಅ ಸಿದ್ಧಾಂತ. ಓಕೆ, ಸೊ ಇನ್ ದಿಸ್ ಕೇಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರೀಸ್ ವಾಟ್ ಪರ್ಪಸ್ ಯೂಸ್ ಅಂದರೆ ಎದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಇಟ್ ಈಸ್ ಎ ಯೂಸ್ ಫಾರ್ ವರ್ಲ್ಡ್ ವೈಡ್ ಟು ಕಂಪೇರ್ ದ ಇನ್ಕಮ್ ಲೆವೆಲ್ ಇನ್ ಅ ಡಿಫ್ರೆಂಟ್ ಕಂಟ್ರೀಸ್. ಅಂದರೆ ಬೇರೆ ಬೇರೆ ದೇಶದ ನಾವು ಎಕನಾಮಿಕ್ ಲೆವೆಲ್ಸ್ಗಳ ಬೇಸಿಸ್ ಮೇಲೆ ಪ್ರತಿಯೊಂದು ದೇಶದ ಆದಾಯಗಳನ್ನು ಇನ್ಕಮ್ ಲೆವೆಲ್ಸ್ಗಳನ್ನು ನಾವು ನೋಡ್ಲಿಕ್ಕೆ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವೇನು ಮಾಡ್ತೇವೆ, ಬೇರೆ ಬೇರೆ ಕಂಟ್ರೀಸ್ಗಳ ಇನ್ಕಮ್ ಲೆವೆಲ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಥಿಯರಿನ ನಾವು ಯೂಸ್ ಮಾಡ್ತೀವಿ ಅಂತೇಳಿ. ಓಕೆ, ಆ್ಯಂಡ್ ಆಲ್ಸೋ ದಿಸ್ ಮೇಕ್ಸ್ ಟು ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಟರ್ಪ್ರಿಟ್ ದ ಡಾಟಾಸ್. ಅಂದರೆ ಇದು ಕೂಡ ಏನಾಗ್ತದೆ, ಈಸಿಲಿ ತಿಳ್ಕೊಂಡ್ಬೋದು ಮತ್ತೇನು ಮಾಡ್ಬೋದು, ಪ್ರತಿಯೊಂದು ಕಂಟ್ರೀಸ್ಗಳ ಡಾಟಾಸ್ಗಳನ್ನು ನಾವೇನು ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು, ಕಲೆಕ್ಷನ್ ಮಾಡ್ಬೋದು ಈ ಥಿಯರಿನ ಬೇಸಸ್ ಮೇಲೆ ಅಂಥೇಳಿ. ಆ್ಯಂಡ್ ಆಲ್ಸೋ ಇನ್ ದಿಸ್ ಕೇಸ್ ಎವ್ರಿ ಕಂಟ್ರೀಸ್ ಎಕನಾಮಿಕ್ ಲೆವೆಲ್ಸ್ ಆಲ್ಸೋ ಅದರ ಇನ್ಕಮ್ಸ್ ಆ್ಯಂಡ್ ರಿಲೇಟೆಡ್ ಟು ಪ್ರೈಸ್ ಆ್ಯಂಡ್ ಕಮಾಡಿಟಿ ಬೇಸಸ್ ನಾವೇನು ಮಾಡ್ತೇವೆ, ಕಂಪೇರ್ ಮಾಡ್ತೇವೆ. ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಎಕ್ಸ್ಚೇಂಜ್ ರೇಟ್ ಆಫ್ ಇಕ್ವಾಲಿಟೀಸ್ ಬೇಸಿಸ್ ಮೇಲೆ. ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶದ ಎಕನಾಮಿಕ್ ಲೆವೆಲ್ ಆಧಾರದ ಮೇಲೆ ನಾವು ಪ್ರತಿಯೊಂದು ದೇಶದ ಆದಾಯಗಳನ್ನು ಏನು ಮಾಡ್ಬೋದು, ಅಳಿಬಹುದು, ಅಂದರೆ ಮೆಜರ್ಮೆಂಟ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಆ್ಯಂಡ್ ಆಲ್ಸೋ ಪ್ರತಿಯೊಂದು ದೇಶದ ಪ್ರೈಸ್ ಮತ್ತು ಅದರ ಸಂಬಂಧಪಟ್ಟಂಥ ಕಮಾಡಿಟಿ ಗೂಡ್ಸ್ಗಳನ್ನು ನಾವೇನು ಮಾಡ್ತೇವೆ, ಒಂದು ದೇಶದಿಂದ ಮತ್ತೊಂದು ದೇಶದ ಒಂದು ಪ್ರೈಸ್ ಮತ್ತು ಗೂಡ್ಸ್ನ ಏನು ಮಾಡ್ಬೋದು, ಕಂಪೇರ್ಡ್ ಅಥವಾ ಡಿಫ್ರೆನ್ಷಿಯೇಟ್ ಅದನ್ನು ನಾವೇನು ಮಾಡ್ಬೋದು, ಕಂಪೇರ್ ಮಾಡ್ಬೋದು, ಅಥವಾ ಅದನ್ನು ವ್ಯತ್ಯಾಸಗಳ ಮೂಲಕ ನಾವೇನು ಮಾಡ್ಬೋದು, ಅದರ ಒಂದು ಬದಲಾವಣೆಗಳ ಬೆಲೆಗಳು ಎಕ್ಸ್ಚೇಂಜ್ ರೇಟ್ನ ಕೂಡ ನಾವು ನೋಡಿ ಇಕ್ವಾಲಿಟಿ ಬೇಸಸ್ ಮೇಲೆ, ಅಂದರೆ ಫೈನಲಿ ಏನು ಮಾಡ್ತೀವಿ ನಾವು, ಸಾಮ್ಯತೆ ಮೀನ್ಸ್ ಇಕ್ವಾಲಿಟಿ ಸಮಾನತೆಯ ಬೇಸಸ್ ಮೇಲೆ ಯಾವ ರೀತಿ ನಾವು ಖರೀದಿ ಮಾಡಬಹುದು ಅಂಥೇಳಿ. ಸೊ ಇದನ್ನು ತಿಳಿಲಿಕ್ಕೋಸ್ಕರ ನಾವೇನು ಮಾಡ್ತೇವೆ, ಈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿನ ಬಳಕೆ ಮಾಡ್ತೇವೆ ಅಂತೇಳಿ. ಓಕೆ ಗಾಯ್ಸ್, ಸೊ ಬನ್ನಿ ಇಲ್ಲಿ ಏನಿದೆ ಅಂತೇಳಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ ತಿಳ್ಕೊರಿದನ್ನು. ಸೊ ಏನಿದೆ, ಮೆಜರ್ಮೆಂಟ್ ಆಫ್ price in different countries that used to price of a specific goods compared absolute purchasing power of the country's currencies. ಈಗ ಜಸ್ಟ್ ಹೇಳ್ದಲ್ಲ, ಮೀನ್ಸ್ ಮೆಜರ್ಮೆಂಟ್ ಆಫ್ ಪ್ರೈಸ್ ಮೀನ್ಸ್ ನಾವು ಅಳತೆ ಮಾಡ್ತೇವೆ ಬೆಲೆಗಳನ್ನು ಬೇರೆ ಬೇರೆ ದೇಶದ ಬಳಕೆ ಮಾಡಿಕೊಂಡು ಅಂಥೇಳಿ. ಇನ್ ಸ್ಪೆಸಿಫಿಕ್ ಗೂಡ್ಸ್ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಗೂಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನೇನು ಮಾಡ್ತೇವೆ, ಪರ್ಚೇಸ್ ಮಾಡಲಿಕ್ಕಿಂತ ಮುಂಚೆ ನಾವೇನು ಮಾಡ್ತೇವೆ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವೇನು ಮಾಡ್ಬೋದು, ಕಂಪೇರ್ ಮಾಡ್ತೇವೆ, ಅದು ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಯಾವುದ್ರ ಬೇಸಿಸ್ ಮೇಲೆ, ಅಬ್ಸಲ್ಯೂಟ್ ಪರ್ಚೇಸಿಂಗ್ ಪವರ್ ಮೀನ್ಸ್ ಸಂಪೂರ್ಣ ಆದಂತಹ ಒಂದು ಪಿ ಅಂತ ಹೇಳ್ತೇವೆ. ಓಕೆ, ಸಂಪೂರ್ಣ ಪರ್ಚೇಸಿಂಗ್ ಪವರ್ಸ್ ಸಂಪೂರ್ಣವಾದಂತಹ ಖರೀದಿ ಮಾಡುವ ಒಂದು ಶಕ್ತಿಯುತ ಬೆಲೆಯ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತೇವೆ. ಓಕೆ ಗಾಯ್ಸ್, ಆ್ಯಂಡ್ ಮತ್ತೆ ಕಂಟಿನ್ಯೂ ಹೋದ್ರಿ. ಇನ್ ಮೆನಿ ಕೇಸಸ್ ಪಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿಗೆ ಮತ್ತು ನಾವೇನು ಹೇಳ್ತೇವೆ, ಶಾರ್ಟ್ ಫಾರ್ಮ್ಲಿ ಪಿ ಥಿಯರೀಸ್ ಅಂತ ಹೇಳ್ತೇವೆ. ಓಕೆ, ಕೊಳ್ಳುವ ಶಕ್ತಿಯ ಸಾಮರ್ಥ್ಯ ಅಂತ ಹೇಳ್ತೇವೆ. ದ ಪ್ರೊಡ್ಯೂಸ್ ಇನ್ ಇನ್ಫ್ಲೇಷನ್ ರೇಟ್ ದಟ್ ಈಸ್ ಈಕ್ವಲ್ ಟು ಪ್ರೈಸ್ ಆಫ್ ಬಾಸ್ಕೆಟ್ ಆಫ್ ಗೂಡ್ಸ್ ಅಟ್ ಒನ್ ಲೊಕೇಶನ್ divided by the price of a basket of goods at a different locations. So in this case ನಾವು ಆಲ್ರೆಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಇನ್ಫ್ಲೇಷನ್ ರೇಟ್ ಎಲ್ಲಿ ಹೆಚ್ಚಿಗೆ ಇರ್ತದೆ ಅಲ್ಲಿ ವ್ಯಾಲ್ಯೂ ಆಫ್ ಕರೆನ್ಸಿ ಇಸ್ ದ ಡಿಪ್ರಿಸಿಯೇಷನ್. ಸಪೋಸ್ ಇನ್ಫ್ಲೇಷನ್ ರೇಟ್ ಈಸ್ ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ರೇಟ್ ಈಸ್ ಏನಾಗ್ತದೆ, ಅಪ್ರಿಸಿಯೇಷನ್. ಸೊ ಇಲ್ಲೂ ಕೂಡ ಅದೇ ರೀತಿ ಇಲ್ಲಿ ಸ್ವಲ್ಪ ಕನೆಕ್ಟೆಡ್ ಏನಿದೆ ಅಂತ ಹೇಳಿದರೆ, ಪ್ರೊಡ್ಯೂಸ್ ಆ್ಯಂಡ್ ಇನ್ಫ್ಲೇಷನ್ ರೇಟ್, ನಾವು ಯಾವ ರೀತಿ ಇನ್ಫ್ಲೇಷನ್ ರೇಟ್ ಹೆಚ್ಚಿಗೆ ಆಗಬೇಕಂತೇಳಿ ಯಾವ ರೀತಿ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಗೂಡ್ಸ್ನ, ಅದನ್ನು ನಾವೇನು ಮಾಡಬೇಕು, ಅದನ್ನೇನು ಮಾಡಬೇಕು, ಈಕ್ವಲ್ ಟು ಪ್ರೈಸ್ ಆಫ್ ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸ್ನ ಈಕ್ವಲ್ ಟು ಪ್ರೈಸ್ ಆಫ್ ಬಾಸ್ಕೆಟ್ ಆಫ್ ಗೂಡ್ಸ್. ಅಂದರೆ ನಾವು ಪ್ರೊಡ್ಯೂಸ್ ಮಾಡಿದಂತಹ ಪ್ರೈಸ್ ಆಫ್ ಬಾಸ್ಕೆಟ್ ಆಫ್ ಗೂಡ್ಸ್ ಗೂಡ್ಸ್ ಅಂತ ಹೇಳಿದರೆ, ನೀವು ಸರಕುಗಳ ಒಂದು ಬುಟ್ಟಿಗಳ ಸಾಮ್ಯತೆ ಅಂದರೆ ಸಮಾನತೆಯ ಆಧಾರದ ಬೆಲೆಗೆ ನಾವೇನು ಮಾಡಬೇಕು, ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡಬೇಕು, ಅದನ್ನು ಲೊಕೇಶನ್ ಬೇಸಸ್ ಮೇಲೆ ಎಕ್ಸ್ಚೇಂಜ್ ರೇಟ್ಗಳ ಬೇಸಸ್ ಮೇಲೆ ನಾವೇನು ಮಾಡಬೇಕು, ಕಂಪೇರ್ ಮಾಡಿ ಅದರ ನಂತರ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು ಅಂತೇಳಿ. ಓಕೆ, ಬಾಸ್ಕೆಟ್ ಆಫ್ ಗೂಡ್ಸ್ ಅಂತೇಳಿ. ಸೊ ಇದು ಸರಕುಗಳ ಒಂದು ಬುಟ್ಟಿಗಳ
ಬೆಲೆಗಳಿಗೆ ಏನಾಗಿರಬೇಕು, ಸಮಾನತೆ ಆಗಿರಬೇಕು ಅಂತೇಳಿ. ಸೊ ಇದನ್ನು ಬಾಸ್ಕೆಟ್ ಆಫ್ ಗೂಡ್ಸ್ನ ಇದನ್ನು ನಿಮ್ಮನ್ನ ನೆಕ್ಸ್ಟಲ್ಲಿ ಹೇಳ್ತೀನಿ ವಿತ್ ಎಕ್ಸಾಂಪಲ್ಸ್ ಜೊತೆಗೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಏನಿದೆ ಹೋದರೆ, ಅಟ್ ಒನ್ ಲೊಕೇಶನ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಬಾಸ್ಕೆಟ್ ಆಫ್ ಗೂಡ್ಸ್ ಅಟ್ ಡಿಫ್ರೆಂಟ್ ಲೊಕೇಶನ್. ಈಗ ಜಸ್ಟ್ ಹೇಳಿದೆ, ಅಂದರೆ ಸರಕುಗಳ ಬುಟ್ಟಿಗಳ ಬೆಲೆಗೆ ಸಮಾನತೆ ಇರಬೇಕು ಇಂಪೋರ್ಟ್ ಮಾಡಲಿಕ್ಕಿಂತ ಮುಂಚೆ. ಅದನ್ನು ನಾವೇನು ಮಾಡ್ತೇವೆ, ಒಂದು ಲೊಕೇಶನ್ಸ್ನ ಬೇರೆ ಲೊಕೇಶನ್ ಮೀನ್ಸ್ ಡಿವೈಡೆಡ್ ಬೈ ದ ಲೊಕೇಶನ್ ಬೇಸಿಸ್ ಮೇಲೆ, ಅಂದರೆ ನಾವು ಯಾವ ರೀತಿ ವಿಭಜನೆಗಳ ಆಧಾರಿತ ಮೇಲೆ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವೇನು ಮಾಡ್ತೇವೆ, ಕಂಪೇರ್ಡ್ ಅದರ್ವೈಸ್ ಡಿಫ್ರೆನ್ಷಿಯೇಟ್ ಲೊಕೇಶನ್ ಬೇಸಸ್ ಮೇಲೆ ಒಂದು ಪ್ರೈಸ್ನ ಏನು ಮಾಡ್ತೇವೆ, ಫಿಕ್ಸ್ ಮಾಡಿ ಈಕ್ವಾಲಿಟಿ ಬೇಸಸ್ ಮೇಲೆ ನಾವೇನು ಮಾಡ್ಬೋದು, ಆ ಗೂಡ್ಸ್ನ ಪರ್ಚೇಸ್ ಮಾಡಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ದ PPP ಇನ್ಫ್ಲೇಷನ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಮೇ ಬಿ ಡಿಫರ್ ಫ್ರಮ್ ಮಾರ್ಕೆಟ್ ಎಕ್ಸ್ಚೇಂಜ್ ರೇಟ್. PPP ಇನ್ಫ್ಲೇಷನ್ ರೇಟ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿಯ ಒಂದು ಇನ್ಫ್ಲೇಷನ್ ಹಣದುಬ್ಬರಗಳ ಆಧಾರಿತ ಮೇಲೆ ನಾವು ಯಾವ ರೀತಿ ಬದಲಾವಣೆ ಮಾಡುವಂತಹ ಬೆಲೆಗಳು ಮಾರ್ಕೆಟ್ನ ಎಕ್ಸ್ಚೇಂಜ್ ಮಾಡುವಂತಹ ಬೆಲೆಗಳಿಗಿಂತ ಡಿಫ್ರೆಂಟ್ ಇರಬಹುದು. ಬಿಕಾಸ್ ಯಾಕಂತ ಹೇಳಿದರೆ ಪವರ್ಟಿ ಕೆಲವೊಂದು ದೇಶ ಏನಾಗಿರ್ಬೋದು, ಬಡತನ ರೇಖೆಯಲ್ಲಿರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಅವರಷ್ಟು ಎಬಿಲಿಟಿ ಇರಬೇಕು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಸೆಲ್ ಮಾಡಲಿಕ್ಕಾದ್ರೂ. ಆ್ಯಂಡ್ ಟ್ಯಾರಿಫ್ಸ್ ಅಥವಾ ಬ್ಯಾರಿಯರ್ಸ್ ಅಂತ ಹೇಳ್ಬೋದು. ಮೀನ್ಸ್ ಯಾವುದೇ ರೀತಿಯ ಅಡೆತಡೆಗಳು ಇರಬಾರ್ದು, ಯಾವುದೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋ ಮುಂದೆ ಯಾವುದೇ ರೀತಿಯ ಗೌರ್ಮೆಂಟ್ನ ಅಡೆತಡೆಗಳು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಹೆಚ್ಚಿಗೆ ಇರಬಾರ್ದು. ಸೊ ಇದರಿಂದ ಬ್ಯಾರಿಯರ್ಸ್ಗಳು ಇತ್ತಂದರೆ ಬೇರೆ ಬೇರೆ ಕಂಟ್ರಿ ಜೊತೆಗೆ, ಯಾವ ಕಂಟ್ರಿ ಜೊತೆಗೆ ನಾವು ಸಂಬಂಧ ಇಟ್ಟಿರ್ತೇವೆ, ಬಿಸ್ನೆಸ್ ಮಾಡ್ತೇವೆ, ಎರಡು ಕಂಟ್ರಿಗಳ ಮೇಲೆ ಯಾವುದಾದ್ರೂ ಅಪೋಸಿಟ್ ಕಂಟ್ರಿ ಏನಾದರೂ ಒಂದು ಹೊಡೆತ ಬೀಳಬಹುದು ಅಂತೇಳಿ. ಆ್ಯಂಡ್ ಆಲ್ಸೋ ಅದರ್ ಟ್ರಾನ್ಸಾಕ್ಷನ್ಸ್ ಕಾಸ್ಟ್, ಕಸ್ಟಮರ್ಸ್ ಏನು ಮಾಡ್ತಾರೆ, ಆರ್ಬಿಟ್ರೇಜ್ ಪ್ರೊಸೆಸ್ ಬೇಸಿಸ್ ಮೇಲೆ ಬೇರೆ ಕಂಟ್ರೀಸ್ನಲ್ಲಿ ಪರ್ಚೇಸ್ ಮಾಡಿದ ಮೇಲೆ ಕೆಲವೊಂದು ಕಂಟ್ರೀಸ್ ಏನು ಮಾಡ್ಬೋದು, ಟ್ರಾನ್ಸಾಕ್ಷನ್ ಕಾಸ್ಟ್ನ ಪೇ ಮಾಡಲಿಕ್ಕೆ ಹೇಳ್ಬೋದು ಅಥವಾ ಟ್ರಾನ್ಸಾಕ್ಷನ್ ಕಾಸ್ಟ್ನ ಅಂದರೆ ಬಿಡ್ಬೋದು. ಬಟ್ ಇಂಡಿಯನ್ ಕಂಟ್ರೀಸ್ ಏನಾಗ್ಬೋದು, ಡೊಮೆಸ್ಟಿಕ್ ಕಂಟ್ರೀಸ್ ಏನಾಗಬಹುದು, ಸಪೋಸ್ ತಮ್ಮ ಕಸ್ಟಮರ್ಸ್ಗಳಿಗೆ, ಇಂಡಿಯನ್ ಕಸ್ಟಮರ್ಸ್ಗಳಿಗೆ ಜಸ್ಟ್ ಲೈಕ್ ಡೊಮೆಸ್ಟಿಕ್ ಯಾವ ಕಂಟ್ರಿ ಇರ್ತದೆ ಆ ಕಂಟ್ರಿನಾಗ್ಬೋದು, ತಮ್ಮ ಕಸ್ಟಮರ್ಸ್ಗಳಿಗೆ ಫಾರಿನ್ ಕಂಟ್ರಿಯಿಂದ ಪರ್ಚೇಸ್ ಮಾಡಿ ತನ್ನ ಕಂಟ್ರಿಗೆ ಕಸ್ಟಮರ್ಸ್ಗಳ ಪರ್ಚೇಸ್ ಮಾಡುವಂಥ ಗೂಡ್ಸ್ನ ಅಂಥವ್ರಿಗೆ ಏನು ಮಾಡ್ಬೋದು, ಟ್ರಾನ್ಸಾಕ್ಷನ್ ಕಾಸ್ಟ್ ಬೇಸಸ್ ಮೇಲೆ ಗೂಡ್ಸ್ನ ಕೂಡ ಸೆಲ್ ಮಾಡ್ಬೋದು ಅಂತೇಳಿ. ಸೊ ಈ ರೀತಿ ಕೇಸಸ್ ಮೇಲೆ ಏನಾಗ್ತದೆ, ನಮ್ಮ ಏನು ಮಾಡ್ಬೋದು, ಫಾರಿನ್ ಕಂಟ್ರೀಸ್, ಡೊಮೆಸ್ಟಿಕ್ ಕಂಟ್ರೀಸ್ ಮೀನ್ಸ್ ಡಿಫ್ರೆಂಟ್ ಕಂಟ್ರೀಸ್ನ ನಾವೇನು ಮಾಡ್ಬೋದು, ವರ್ಲ್ಡ್ ವೈಡ್ ಇನ್ಕಮ್ ಲೆವೆಲ್ಸ್ಗಳನ್ನು ಕಂಪೇರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಫೈನಲಿ ನಾವೇನು ಮಾಡಬೇಕು, ಪ್ರೈಸ್ ಆ್ಯಂಡ್ ಕಮಾಡಿಟೀಸ್ ಬೇಸಿಸ್ ಮೇಲೆ ಕಂಪೇರ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಈಕ್ವಲಿ ಪೇ ಟು ದ ಎವ್ರಿ ಕಂಟ್ರೀಸ್ ಅಂತೇಳಿ. ಓಕೆ ಗಾಯ್ಸ್, ಸೊ ಈಗೇನು ಹೇಳಿದೆ ಅದ್ರ ಕಂಟಿನ್ಯೂ ನೆಕ್ಸ್ಟ್ ಇದು ಕಾನ್ಸೆಪ್ಟ್ ಮೀನ್ಸ್ ನೆಕ್ಸ್ಟ್ ಅದು ಕಂಟಿನ್ಯೂ ಇದೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದರೆ, PPP ಥಿಯರಿ ಈಸ್ ಬೇಸ್ಡ್ ಆನ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ವೇರಿಯೇಷನ್ಸ್ ಆಫ್ ಲಾ ಆಫ್ ಒನ್ ಪ್ರೈಸ್. ಓಕೆ, ಲಾ ಆಫ್ ಒನ್ ಪ್ರೈಸ್ ಅಂತ ಹೇಳಿದರೆ ಆ್ಯಸ್ ಅ ಅಪ್ಲೈಡ್ ಟು ಅಗ್ರಿಗೇಟ್ ಎಕನಾಮೀಸ್, ಅಂದರೆ ಅಗ್ರಿಗೇಟ್ ಆದಂಥ ಇಲ್ಲಿ ಮೇನ್ ಆಗಿ ಲಾ ಆಫ್ ಒನ್ ಪ್ರೈಸ್ ಆ್ಯಂಡ್ ಎನೇದರ್ ಒಂದು ಪಾಯಿಂಟ್ ನೋಡಿರಿ, ಅಗ್ರಿಗೇಟ್ ಆಫ್ ಎಕನಾಮಿ ಹೇಳ್ತೀನಿ ನಿಮ್ಗೆ ಏನಂತ ಹೇಳಿ. ಆ್ಯಂಡ್ ಟು ಎಕ್ಸ್ಪ್ಲೇನ್ ದ ಥಿಯರಿ ಇಟ್ ಈಸ್ ಬೆಸ್ಟ್ ಟು ಫಸ್ಟ್ ರಿವ್ಯೂ ದ ಐಡಿಯಾ ಬಿಹೈಂಡ್ ದ ಲಾ ಆಫ್ ಒನ್ ಪ್ರೈಸ್. ಸೊ ಇನ್ ದಿಸ್ ಕೇಸ್ ಲಾ ಆಫ್ ಒನ್ ಪ್ರೈಸ್ ಈಗ ಜಸ್ಟ್ ನಾನು ಸಿಂಪಲ್ ಹೇಳ್ತೇನೆ, ಇದನ್ನು ಡಿಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಮುಂದೆ ಬರುವಂಥದ್ದು ಪ್ರೊಸೀಜರಲ್ಲಿ ನಿಮ್ಮ ಪಾಯಿಂಟ್ನಲ್ಲಿ ಹೇಳ್ತೀನಿ ಇದೇನಂತ. ಓಕೆ, ಸೊ ಲಾ ಆಫ್ ಒನ್ ಪ್ರೈಸ್ ಅಂತ ಹೇಳಿದರೆ ಇಲ್ಲೇನು ಮಾಡ್ತೇವೆ ನಾವು, ಇದರಲ್ಲಿ ಎರಡು ಟೈಪ್ಸ್ ಇದೆ. ಆ ಎರಡು ಟೈಪ್ಸಲ್ಲಿ ಯಾವ ರೀತಿ ನಾವು ಎರಡೂ ಟೈಪ್ಸ್ನಲ್ಲಿ ಎರಡು ವಿಧಗಳಲ್ಲಿ ಯಾವ ರೀತಿ ಈ ಲಾ ಆಫ್ ಒನ್ ಪ್ರೈಸ್ ನಾವಲ್ಲಿ ಯೂಸ್ ಮಾಡ್ತೇವೆ ಅದು ನಿಮಗಲ್ಲಿ ಹೇಳ್ತೇನೆ. ಸೊ ಇನ್ ದಿಸ್ ಕೇಸ್ ಈ ಸಿಂಪಲಿ ಹೇಳಬೇಕಂದ್ರೆ ನಾವೇನು ಮಾಡಬೇಕು, ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ಗಳು ಅಂದರೆ ಬೇರೆ ದೇಶದ್ದು ನಮ್ಮ ದೇಶದ ಒಂದು ಪ್ರೈಸ್ ಮತ್ತು ಎಕ್ಸ್ಚೇಂಜ್ ರೇಟ್ಗಳು ಯಾವ ರೀತಿ ಅಬ್ಸಲ್ಯೂಟ್ ಅಂದರೆ ಸಂಪೂರ್ಣ PPP ಅಥವಾ ಸಾಪೇಕ್ಷ PPPಗಳ ಆಧಾರಿತ ಮೇಲೆ ಲಾ ಆಫ್ ಒನ್ ಪ್ರೈಸ್ನ ಅಂದರೆ ಕಾನೂನಿನ ಮುಖಾಂತರ ಕಾನೂನಿನ ಒಂದು ಬೆಲೆಗಳ ಆಧಾರಿತ ಮೇಲೆ ಒಂದೇ ಬೆಲೆಗಳಲ್ಲಿ ಎಲ್ಲ ಕಂಟ್ರೀಸ್ಗಳಲ್ಲೂ ಅದೇ ವಸ್ತುಗಳು ಸಿಗಬೇಕು ಅಥವಾ ಅದರ ಬೇಸಿಸ್ ಮೇಲೇ ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ. ಓಕೆ ಗಾಯ್ಸ, ಇದನ್ನು ನಾನು ಅಗ್ರಿಗೇಟ್ ಅಂದರೆ ಯಾವ ರೀತಿ ಅಗ್ರಿಗೇಟ್ ಒಂದು ಪರ್ಟಿಕ್ಯುಲರ್ ರೀಸನೇಬಲ್ ರೇಟಲ್ಲಿ ಯಾವ ರೀತಿ ನೀವು ಪ್ರತಿಯೊಂದು ದೇಶದ ಮೇಲೆ ಅಪ್ಲೈ ಮಾಡ್ಬೋದು ಅಂತೇಳಿ. ಓಕೆ, ಸೊ ಇದನ್ನು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ಕೂಡ ಡಿಟೇಲ್ ಆಗಿ. ಓಕೆ ಗಾಯ್ಸ, ಸೊ ಇದೊಂದು ಡೈಗ್ರಾಮ್ ನೋಡಿ, ಈ ಡೈಗ್ರಾಮ್ ಮುಖಾಂತರ ತಿಳಿಲಿಕ್ಕೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ ಏನಿದೆ ಅಂತೇಳಿ. ಓಕೆ, ಸೊ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ, PPP ಥಿಯರೀಸ್ ನಾ ಈಗ ಆಲ್ರೆಡಿ ಜಸ್ಟ್ ಹೇಳಿದೆ. PPP ಥಿಯರಿ ಅಂದ್ರೇನು, ಜಸ್ಟ್ ಇಟ್ ಈಸ್ ಅ ನಥಿಂಗ್ ಬಟ್ ಜಸ್ಟ್ ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ದ ಸೇಮ್ ಲೆವೆಲ್ ಮೀನ್ಸ್ equilibrium levels to the every country's product basis the customers otherwise countries investors are invest otherwise purchase the goods and services, right? ಸೊ ಇಲ್ಲಿ ಏನು ಹೇಳ್ತಿದೆ, ನಾವು ಯಾವ ರೀತಿ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಿ, ಯಾವುದೇ ಒಂದು ವಸ್ತುನ ನೀವು ಪರ್ಚೇಸ್ ಮಾಡೋ ಮುಂದೆ ಆ
ಪರ್ಚೇಸ್ ಮಾಡುವಂಥ ಪ್ರಾಡಕ್ಟ್ನ ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ನ ಕನ್ಸಿಡರ್ ಮಾಡಿದ ಮೇಲೂ ಕೂಡ ಅದೇನಾಗಬೇಕು, ಎವ್ರಿ ಕಂಟ್ರೀಸ್ಗೆ ಅದೇ ಇಕ್ವಾಲಿಟಿ ಆಗಬೇಕು. ಸೊ ಯಾವ ರೀತಿ ಅಂದರೆ, ಸಪೋಸ್ ನೀವೇನಾದರೂ ಏನಾದರೂ ಒಂದು ವಸ್ತುನ ಪರ್ಚೇಸ್ ಮಾಡಿದ್ರಿ, ಅದೇ ಬೆಲೆ ನೀವು ಬೇರೆ ಕಂಟ್ರಿಯಲ್ಲೂ ಅದೇ ಬೆಲೆಯಲ್ಲಿಯೇ ನಮಗೆ ವಸ್ತುಗಳು ಸಿಗಬೇಕು. ಸೊ ಅದ್ರ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವ ರೀತಿ ನೋಡ್ರಿ, ಹೌ PPP ಥಿಯರಿ ವರ್ಕ್ ರೈಟ್, ಅಂದರೆ ಯಾವ ರೀತಿ ಪರ್ಚೇಸಿಂಗ್ ಪವರ್ ಥಿಯರಿ ಕೆಲಸ ಮಾಡ್ತದೆ ಅಂತೇಳಿ. ಓಕೆ, ಸೊ ಇಲ್ಲಿ ನೋಡ್ರಿ, ನಾನು ಈಗ ಜಸ್ಟ್ ಹೇಳಿದೆ, ಸರಕುಗಳ ಒಂದು ಬುಟ್ಟಿಗಳ ಸಾಮರ್ಥ್ಯ ಆಧಾರದ ಮೇಲೆ ಇದು ಕೆಲಸ ಮಾಡಬೇಕು ಅಂಥೇಳಿ. ಸೊ ಇನ್ ದಿಸ್ ಕೇಸ್ ಹಿಯರ್ ನೋಡಿ ಎಕ್ಸಾಂಪಲ್, ಬಾಸ್ಕೆಟ್ ಆಫ್ ಗೂಡ್ಸ್, ಇಲ್ಲೊಂದು ಬಾಸ್ಕೆಟ್ ಆಫ್ ಗೂಡ್ಸ್ ಇದೆ. ಓಕೆ, ಸೊ ಇಲ್ಲಿ ಸಪೋಸ್ ತಿಳ್ಕೊರಿ, ಇಲ್ಲಿ USA ಆ ಬಾಸ್ಕೆಟ್ ಆಫ್ ಬಾಲ್ನ ಪ್ರೈಸ್ ಬೆಲೆ ಎಷ್ಟಿದೆ ಅಂತ ಹೇಳಿದರೆ $1000 ಇದೆ. ಆ್ಯಂಡ್ ಹಿಯರ್ ಮ್ಯಾಕ್ಸಿಕೋದಲ್ಲಿ, ಅಂದರೆ ಮತ್ತೊಂದು ಕಂಟ್ರಿಯಲ್ಲಿ ಮ್ಯಾಕ್ಸಿಕೋ ಅಂತ ಹೇಳ್ತೇವೆ. ಓಕೆ, ಮ್ಯಾಕ್ಸಿಕೋನಲ್ಲಿ ಅಲ್ಲಿ ಅವ್ರು ಏನಂತಾರೆ ಪೈಸೆ. ಓಕೆ, ಪೈಸೆ ಎಷ್ಟಿದೆ ಅವ್ರದ್ದು, 10,000 ಇದೆ. ಬಾಸ್ಕೆಟ್ ಆಫ್ ಗೂಡ್ಸ್ ಅಂದರೆ ಒಂದು ಸರಕುಗಳ ಬುಟ್ಟಿಗಳ ಸಾಮರ್ಥ್ಯ ಬೆಲೆ ಎಷ್ಟಿದೆ ಅಂತ ಹೇಳಿದರೆ ಮ್ಯಾಕ್ಸಿಕೋನಲ್ಲಿ ಪೈಸೆ 10,000 ಇದೆ. ಆ್ಯಂಡ್ USA $1,000 ಇದೆ. ಓಕೆ, ಸೊ ಈ ಕಡೆ ನೋಡಿ, ಇದು ಪ್ರೈಸ್ ಆಯ್ತು ಎರಡು. ಈ ಕಡೆ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿ ಬರ್ತಿದೆ. ಎಕ್ಸ್ಚೇಂಜ್ ರೇಟ್ ಇಲ್ಲಿ ಏನಾಗಿದೆ, $1 ಅಂದರೆ $1 ಈಕ್ವಲ್ಸ್ ಟು ಪೈಸೆ 100. ಅಂದರೆ $1 ಈಕ್ವಲ್ಸ್ ಟು ಪೈಸೆ 100. ಅಂದರೆ ಪೈಸೆ 100 ನಮಗೆ ಬೇಕಂತ ಹೇಳಿದರೆ US ಡಾಲರ್ ಎಷ್ಟು ಪೇ ಮಾಡಬೇಕು, $1. ಮೀನ್ಸ್ ಇಲ್ಲಿ ಏನು ಮಾಡ್ತೇವೆ, ಆ್ಯಕ್ಚುಲಿ US $1,000 ಬಾಸ್ಕೆಟ್ ಆಫ್ ಗೂಡ್ಸ್ನ ಪ್ರೈಸ್ ಇದೆ. ಓಕೆ, ಮ್ಯಾಕ್ಸಿಕೋದಲ್ಲಿ 10,000 ಪೈಸೆ ಇದೆ. ನಾವು ಅದನ್ನು ಎಕ್ಸ್ಚೇಂಜ್ ರೇಟ್ ಮೇಲೆ ಕನ್ಸಿಡರ್ ಮಾಡಿದರೆ ಪೈಸೆ ಎಷ್ಟಿದೆ, $100 ಇದೆ. ಸೊ ಹಾಗಿದ್ರೆ ಏನಾಯಿತು, ಮ್ಯಾಕ್ಸಿಕೋದಿಂದ ಗೂಡ್ಸ್ ಏನಾಗಿದೆ, ಬಾಸ್ಕೆಟ್ ಆಫ್ ಗೂಡ್ಸ್ ಆ್ಯಸ್ ಕಂಪೇರ್ಡ್ ಟು USA ಏನಿದೆ, ಕಡಿಮೆ ಇದೆ ಬೆಲೆ. ಸೊ ಅದಕ್ಕೋಸ್ಕರ USA ಏನು ಮಾಡ್ತದೆ, ಮ್ಯಾಕ್ಸಿಕೋದಿಂದ ತನಗೆ ಬೇಕಾದಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಏನು ಮಾಡ್ತದೆ, ಇಂಪೋರ್ಟ್ ಮಾಡ್ತದೆ. ಮೀನ್ಸ್ ಪರ್ಚೇಸ್ ಮಾಡಿ ಅದ್ರ ನಂತರ ಏನು ಮಾಡ್ತದೆ, ತನ್ನ ಕಂಟ್ರಿಯಲ್ಲಿ ಗೂಡ್ಸ್ನ ತನ್ನದೇ ಕಂಟ್ರಿಯ ಜನರಿಗೆ ಅದರ ಕನ್ವರ್ಟೆಡ್ ಬೇಸಸ್ ಮೇಲೆ ಅದನ್ನು ಸೆಲ್ ಮಾಡ್ತದೆ ಕಸ್ಟಮರ್ಸ್ಗಳಿಗೆ. ಅದು ಟ್ರಾನ್ಸ್ಪೋರ್ಟ್ ಆಗಲಿ ಅಥವಾ ಅಲ್ಲಿನ ಒಂದು ಪವರ್ಟಿ ಬೇಸಸ್ ಮೇಲೆ, ಅಲ್ಲಿ ಬಡತನ ರೇಖೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗಿರ್ಬೋದು. ಸೊ ಅದು ಏನು ಯಾವ ರೀತಿ ಹಾಕಬೇಕು, ಅದು ಅವ್ರ ಕಂಟ್ರಿದು ಅವ್ರಿಗೆ ಸಂಬಂಧಪಟ್ಟಿದೆ. ಬಟ್ ಹಾಕಬೇಕು ಬೇಡವೋ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬೆಲೆ ಕೂಡ ಅದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದೆ. ಬಟ್ ಮ್ಯಾಕ್ಸಿಕೋ ಟ್ರಾನ್ಸ್ಪೋರ್ಟ್ ಕಾಸ್ಟ್ನ ಬಿಟ್ಟು ತನ್ನ ಕೆಲಸನ ಏನು ಮಾಡ್ತಿದೆ, ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. USA ಏನು ಮಾಡ್ತಿದೆ, ಪರ್ಚೇಸ್ ಮಾಡ್ತಿದೆ ಗೂಡ್ಸ್ನ ಫರ್ಮ್ ಎಲ್ಲಿಂದ, ಮ್ಯಾಕ್ಸಿಕೋ ಕಂಟ್ರಿಯಿಂದ. ಓಕೆ, ಸೊ ಈ ರೀತಿ ಏನಾಗ್ತದೆ ಅಂತ, ಈ ಪ್ರೊಸೀಜರ್ ಕಂಟಿನ್ಯೂಯಲ್ಲಿ ಇರ್ತದೆ. ಇಲ್ಲಿ ನೋಡಿರಿ ಕಂಟಿನ್ಯೂ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮ್ಯಾಕ್ಸಿಕೋ ಕೆಲವೊಂದು ದಿನದ ನಂತರ ಅಥವಾ ಫ್ಯೂಚರ್ನಲ್ಲಿ ಏನಾಗ್ತದೆ, ನಮ್ಮ ಒಂದು ಪ್ರಾಡಕ್ಟ್ ಕಡಿಮೆ ಇದೆ ಅಂಥೇಳಿ USA ಆಫ್ ಕಂಟ್ರಿ ಏನು ಮಾಡ್ತಿದೆ, ಪರ್ಚೇಸ್ ಮಾಡ್ತಾ ಇದೆ ಅಂಥೇಳಿ ಒಂದು ಫ್ಯೂಚರ್ನಲ್ಲಿ ಏನಾಗ್ತದೆ, ಕೆಲವೊಂದು ದಿನದ ನಂತರ ಅಥವಾ ಕೆಲವೊಂದು ತಿಂಗಳ ನಂತರ ಮ್ಯಾಕ್ಸಿಕೋ ಕಂಟ್ರಿ ತನ್ನ ಪೈಸೆನ ಏನು ಮಾಡ್ತದೆ, ಮತ್ತೆ ಹೆಚ್ಚಿಗೆ ಮಾಡ್ತದೆ ಅಂತೇಳಿ. ಯಾವ ರೀತಿ, $1 ಈಕ್ವಲ್ಸ್ ಟು ಪೈಸೆ 50 ಪೇ ಮಾಡ್ತದೆ. ಅಂದರೆ ಮತ್ತು ಮುಂದಿನ ಫ್ಯೂಚರ್ನಲ್ಲಿ ಅಮೇರಿಕಾ USA ಕಂಟ್ರಿಯವರು ನಮ್ಮ ದೇಶದ ಮ್ಯಾಕ್ಸಿಕೋ ಕಂಟ್ರೀಸ್ಗೆ ಗೂಡ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಅವ್ರು ಮೊದಲು ನಮ್ಗೆ ಎಷ್ಟು ಕೊಡ್ತಿದ್ರು, $1 ಕೊಡ್ತಿದ್ರು. ಎಷ್ಟು, ಪೈಸೆ ಆಫ್ 100. ಬಟ್ ಈಗೇನು ಮಾಡಿದೆ, $1 ಈಕ್ವಲ್ಸ್ ಟು ಪೈಸೆ ಆಫ್ 50. ಓಕೆ, ಪೈಸೆ ಆಫ್ 50. ಸೊ ಹಾಗಿದ್ರೆ $2 ಬೇಕಂದರೆ ಏನು ಮಾಡಬೇಕಾಗ್ತದೆ, ಅವ್ರು ಮತ್ತೆ ಎಕ್ಸ್ಟ್ರಾ $50 ಪೇ ಮಾಡಬೇಕು. ಮೀನ್ಸ್ ಈ ರೀತಿ ಎಷ್ಟು ಮಟ್ಟ, ಈಕ್ವಾಲಿಟಿ ಬೇಸಸ್ ಮೇಲೆ, ಇಕ್ವಿಲಿಬ್ರಿಯಮ್ ಬೇಸಸ್ ಮಟ್ಟ ಬರೋ ಮಟ್ಟನೂ ಮ್ಯಾಕ್ಸಿಕೋ ಏನು ಮಾಡ್ತದೆ, ತನ್ನ ಬೆಲೆಗಳನ್ನು, ಯಾಕಂದರೆ ತನ್ನ ಡಿಮ್ಯಾಂಡ್ ಹೆಚ್ಚಿಗೆ ಆಯಿತು. USAದವರು ನಮ್ಮ ಗೂಡ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಅವ್ರೇನು ಮಾಡ್ತಿದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಮ್ಯಾಕ್ಸಿಕೋದು ಡಿಮ್ಯಾಂಡ್ ಆಫ್ ಗೂಡ್ಸ್ ಕೂಡ ಹೆಚ್ಚಿಗೆ ಆಯಿತು. ಆ್ಯಂಡ್ ಆಲ್ಸೋ ಮ್ಯಾಕ್ಸಿಕೋನ ಪರ್ಚೇಸ್ ಮಾಡಬೇಕು, ಮ್ಯಾಕ್ಸಿಕೋ ಕಂಟ್ರಿಯ ಗೂಡ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ USA ಅವ್ರೇನು ಮಾಡಬೇಕು, ಮ್ಯಾಕ್ಸಿಕೋ ಕರೆನ್ಸಿಗಳನ್ನು ಕೂಡ ಏನು ಮಾಡಬೇಕು, USA ಪರ್ಚೇಸ್ ಮಾಡಬೇಕು. ಅದಕ್ಕೋಸ್ಕರ USA ಏನು ಮಾಡ್ತಾರೆ, ತನ್ನ ಕಂಟ್ರೀಸ್ ಕರೆನ್ಸಿನ ಏನು ಮಾಡಬೇಕು, USA ಡಾಲರ್ನ ಕೊಟ್ಟು ಅದಕ್ಕೇನು ಹೇಳ್ತೇವೆ, ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದೆ. ಎಕ್ಸ್ಚೇಂಜ್ ರೇಟ್ ಬೇಸಸ್ ಮೇಲೆ ಏನು ಪರ್ಚೇಸ್ ಮಾಡಬೇಕು, ಪೈಸೆನ ಪರ್ಚೇಸ್ ಮಾಡಿ ಮ್ಯಾಕ್ಸಿಕೋ ಕಂಟ್ರಿಗಳಿಗೆ ಆ ಪೈಸೆನ ಪೇ ಮಾಡಿ ಅಲ್ಲಿರುವಂಥ ಗೂಡ್ಸ್ನ ಅದೇ ಪೈಸೆ, ಮೀನ್ಸ್ ಮ್ಯಾಕ್ಸಿಕೋ ಪೈಸೆಗಳ ಆಧಾರಿತ ಮೇಲೆ ಗೂಡ್ಸ್ನ ಪರ್ಚೇಸ್ ಮಾಡಿ ಅದರ ನಂತರ ಡಾಲರ್ ರೂಪದಲ್ಲಿ ಏನು ಮಾಡಬೇಕು,
ಅವರ ಕಂಟ್ರಿಗಳ ಜನರಿಗೆ ಅದನ್ನು ಸೆಲ್ ಮಾಡಬೇಕು. ಇದರಿಂದ ಮೇನಾಗಿ ಏನಾಗ್ತದೆ ಅಂದರೆ ಮ್ಯಾಕ್ಸಿಕೋ ಗೂಡ್ಸ್ಗಳು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತದೆ. ಓಕೆ, ಆ್ಯಂಡ್ ಮ್ಯಾಕ್ಸಿಕೋ ಕರೆನ್ಸಿ ಆಫ್ ವ್ಯಾಲ್ಯೂಸ್ ಆಲ್ಸೋ ಇನ್ಫ್ಲೇಷನ್ ಮೀನ್ಸ್ ಅಪ್ರಿಸಿಯೇಷನ್ ಆಗ್ತದೆ, ರೈಟ್. ಸೊ ಯು ಎಸ್ ಸಿಗೂ ತನಗೇನಾಗ್ತದೆ, ಮ್ಯಾಕ್ಸಿಕೋಗಳಿಂದ ಇಂಪೋರ್ಟ್ ಮಾಡಿ 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 ಆಮೇಲೆ ಏನು ಮಾಡ್ತದೆ, ತನ್ನ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡಿ ಮ್ಯಾಕ್ಸಿಕೋ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿದ ಮೇಲೆ ತನಗೂ ಏನಾಗ್ತದೆ, ಯು ಎಸ್ ಸಿಗೆ ಕಡಿಮೆ ಬೀಳ್ತದೆ, ರೈಟ್. ಸೊ ಈಗ ಕಡಿಮೆ ಬೀಳ್ತದೆ. ಸೊ ಇದ್ರ ಬೇಸಿಸ್ ಮೇಲೆ ಏನಾಗ್ತದೆ, ಫೈನಲಿ ಮ್ಯಾಕ್ಸಿಕೋ ತನ್ನ ಕಂಟ್ರೀಸ್ ಹೆಚ್ಚಿಗೆ ಸೇಲ್ ಮಾಡ್ತಾ ಇದೆ ಅಂತೇಳಿ ತನ್ನ ಡಿಮ್ಯಾಂಡ್ ಬೇಸಿಸ್ ಏನಾಗ್ತದೆ, ಫ್ಯೂಚರ್ನಲ್ಲಿ ಏನಾಗ್ತದೆ ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಯಾವ ರೀತಿ, ಯಾವಾಗ ಪೈಸೆ ಆಫ್ 10 ಬರಬೇಕು ಅಲ್ಲಿ ಮಟನು ಏನು ಮಾಡ್ತದೆ, ಅಷ್ಟು ಅಮೌಂಟ್ನ ಕಡಿಮೆ ಬರೋ ಮಟನು ಡಿಮ್ಯಾಂಡ್ನ ಹೆಚ್ಚಿಗೆ ಮಾಡ್ತದೆ. ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ರೇಟ್ ಹೆಚ್ಚಿಗೆ ಮಾಡ್ಕೊಂಡು ಹೋದಂಗೆ ಇವ್ರನ್ನ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಸೊ ಇದರಿಂದ ಏನಾಗ್ತದೆ ಅಂದರೆ $1 ಇಲ್ಲಿ ನೋಡಿರಿ ಯಾವ ರೀತಿ ಬರ್ತದೆ ಅಂತ, ಫೈನಲಿ $1 ಪೈಸೆ 10 ಆಯ್ತಂದರೆ $1,000 ಇಲ್ಲಿ ಆಲ್ರೆಡಿ ಕೊಟ್ಟೇನೆ, $1,000, ರೈಟ್. ಸೊ ಇಲ್ಲಿ ನೋಡಿರಿ $1,000 ಅಂದರೆ ಹೌ ಮಚ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಯಾವ ರೀತಿ ಬರ್ತದೆ, 10,000 ಬರ್ತದೆ, ರೈಟ್. ಸೊ 10,000 ಅಂದರೆ ಇಲ್ಲಿ ಪೈಸೆ ಆಫ್ 10,000, ಇಲ್ಲೂ $10,000 ಅಂದರೆ ಆ 10,000 ಇಲ್ಲಿ ಪೈಸೆ ಆಫ್ 10,000 ಇಕ್ವಾಲಿಟಿ ಬೇಸಿಸ್ ಮಟ್ಟ ಬರೋ ಮಟ್ಟನೂ ಏನು ಮಾಡ್ತದೆ, ಡಿಮ್ಯಾಂಡ್ನ ಹೆಚ್ಚಿಗೆ ಮಾಡ್ಕೊಂಡು ಹೋದಂಗೆ ಕರೆನ್ಸಿ ರೇಟ್ನು ಕೂಡ ಏನು ಮಾಡ್ತವೆ, ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತದೆ ಮ್ಯಾಕ್ಸಿಕೋ ಆಫ್ ಪೈಸೆ. ಸೊ ಇಲ್ಲೇನಾಗ್ತದೆ, ಇದು ಇಕ್ವಾಲಿಟಿ ಬೇಸಿಸ್ ಮೇಲೆ, ಅಂದರೆ ನಾವು ಪರ್ಚೇಸ್ ಮಾಡುವಂಥ ಗೂಡ್ಸ ಆ್ಯಂಡ್ ಔಟ್ ಆಫ್ ಕಂಟ್ರೀಸ್ ಯಾವುದೇ ಗೂಡ್ಸ್ನ ನೀವು ಪರ್ಚೇಸ್ ಮಾಡುವಂಥ ಗೂಡ್ಸ್ ಏನಾಗಿರಬೇಕು, ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ನಾಗೆ ಏನಾಗಬೇಕು, ಅದು ಇಕ್ವಿಲಿಬ್ರಿಯಮ್ ಅಂದರೆ ಇಕ್ವಾಲಿಟಿ, ಸಾಮ್ಯತೆ ಇರಬೇಕು ಅಂತೇಳಿ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಗೂಡ್ಸ್ನ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡ್ತೇವೆ ಅಂತೇಳಿ. ಪ್ರೈಸ್ ಲೆವೆಲ್ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎಕ್ಸ್ಚೇಂಜ್ ಮಾಡುವಾಗ ನಾವೇನು ಮಾಡಬೇಕು, ಎರಡೂ ಕಂಟ್ರಿಗೆ ಅಥವಾ ಪ್ರತಿಯೊಂದು ಕಂಟ್ರಿಗೆ ಅದು ಏನಾಗಿರಬೇಕು, ಸಾಮ್ಯತೆ ಇರಬೇಕು. ಅದರ ಬೇಸಿಸ್ ಮೇಲೇ ನಾವೇನು ಮಾಡಲಿಕ್ಕಾಗ್ತದೆ, ಪರ್ಚೇಸ್ ಮಾಡಬಹುದು ಅಂತೇಳಿ. ಸೊ ಈ ಬೇಸಿಸ್ ಮೇಲೆ ಈ ರೀತಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಕೆಲಸ ಮಾಡ್ತದೆ ಅಂತೇಳಿ. ಓಕೆ ಗೈಸ್. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನಾ ಏನು ಎಕ್ಸ್ಟ್ರಾ ಒಂದು ಇನ್ಫಾರ್ಮೇಷನ್ ಜೊತೆಗೆ ಇದು ಸಣ್ಣ ಡೈಗ್ರಾಮ್ ಹೇಳ್ತೇನೆ ಏನಂಥೇಳಿ. ಪೇರಿಂಗ್ PPP ವಿತ್ GDP ಅಂದರೆ ನಾವು ಯಾವ ರೀತಿ ಹೊಂದಾಣಿಕೆ ಮೀನ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ವಿತ್ GDP ಆಫ್ ನಾಮಿನಲ್ ರೇಟ್ ಬೇಸಿಸ್ ಮೇಲೆ ಅಂಥೇಳಿ. ಓಕೆ, ನಾಮಿನಲ್ ಪ್ರೈಸ್ನ ಯಾವ ರೀತಿ ನಾವು ಈ PPP ಥಿಯರಿಯಲ್ಲಿ ನಾವೇನು ಮಾಡ್ತೇವೆ, ಒಂದು ಪೇರ್ ಮಾಡ್ತೇವೆ. ಪೇರಿಂಗ್ ಮೀನ್ಸ್ ಇಟ್ ಇಸ್ ಅಡ್ಜಸ್ಟಿಂಗ್, ಹೊಂದಾಣಿಕೆ ಮಾಡಬಹುದು ಅಂತೇಳಿ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್, ಎಕ್ಸ್ ಆಫ್ ಒನ್ ಗೂಡ್ಸ್ ದೇರ್, ರೈಟ್. ಸೊ ಒಂದು ಗೂಡ್ಸ್ ಇದೆ, ಸಪೋಸ್ ಅದು ಎಕ್ಸ್ ಅಂತ ತಿಳ್ಕೊರಿ. ಓಕೆ, ಸೊ ಪ್ರೈಸ್ ಆಫ್ USA $10 ಇದೆ. ಅಂದರೆ ಆ ಗೂಡ್ಸ್ನ ಬೆಲೆ ಎಷ್ಟಿದೆ ಅಂತೇಳಿ $10 ಇದೆ, ಎಲ್ಲಿ, ಅಮೇರಿಕಾದಲ್ಲಿ. ಓಕೆ, ಆ್ಯಂಡ್ ಪ್ರೈಸ್ ಆಫ್ ಜರ್ಮನಿ ಯುರೋಪ್ ಇಸ್ ₹8 ಇದೆ. ಓಕೆ, ಪ್ರೈಸ್ ಆಫ್ ಜರ್ಮನಿ ಅದು ಕರೆನ್ಸಿ ಏನಾಗಿದೆ, ಯುರೋ 10 ಇದೆ. ಪ್ರೈಸ್ ಆಫ್ US $, ಇಸ್ 10 ಅಮೇರಿಕಾ. ಓಕೆ, ಸೊ ಇಲ್ಲಿ $10, ಇಲ್ಲಿ ಯುರೋ 8. ಸೊ ನಾವು ಇದು ಪ್ರೈಸ್ನ ಎಕ್ಸ್ಚೇಂಜ್ ರೇಟ್ನಲ್ಲಿ ಕನ್ಸಿಡರ್ ಮಾಡುವಾಗ ಅದು ಎಷ್ಟಕ್ಕೆ ಬರ್ತದೆ ನೋಡಿ. ಸೊ ಯಾಕಂದ್ರೆ ನಮಗೆ ಇಕ್ವಿಲಿಬ್ರಿಯಮ್ ಬೇಕಲ್ಲ, ಅಂದರೆ ಇಕ್ವಾಲಿಟಿ ಬೇಸಿಸ್ ಮೇಲೆ ನೀವು ಯಾವ ರೀತಿಯೂ ಮಾಡಿದ್ರೂ ಫೈನಲಲ್ಲಿ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಯಾವ ಕಂಟ್ರೀಸ್ ಬೇಡಿಕೆ ಹೆಚ್ಚಿಗೆ ಬಂದ ಮೇಲೆ ಕರೆನ್ಸಿ ವ್ಯಾಲ್ಯೂ ಹೆಚ್ಚಿಗೆ ವ್ಯಾಲ್ಯೂಯಬಲ್ ಇದೆ ಅಂದಾಗ ಆವಾಗ ಆ ಕಂಟ್ರಿ ಏನು ಮಾಡ್ತದೆ, ತನ್ನ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ನ ಏನು ಮಾಡ್ತದೆ, ಡಿಮ್ಯಾಂಡ್ ಹೆಚ್ಚಿಗೆ ಮಾಡ್ತಾ ಹೋಗ್ತದೆ. ಸೊ ಇದ್ರ ನಂತರ ಫೈನಲಿ ಅದೇನಾಗ್ತದೆ, ಇಕ್ವಾಲಿಟಿ ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಯೂಸ್ ಆಗ್ತದೆ PPP ಥಿಯರಿ ಅಂತ, ರೈಟ್. ಸೊ ಇಲ್ಲಿ ಅದೇ ರೀತಿ USA $10 ಆ್ಯಂಡ್ ಜರ್ಮನಿ ಪ್ರೈಸ್ ಯುರೋ 8 ಇದೆ. ನಾವೀಗ ಅದನ್ನು ಡಾಲರಲ್ಲಾಗಿ ಎಕ್ಸ್ಚೇಂಜ್ ರೇಟ್ನ ಮಾಡಬೇಕಂತ ಹೇಳಿದರೆ ನಮ್ಗೆ ಇಕ್ವಾಲಿಟಿಯಲ್ಲಿ ಬೇಕು, ರೈಟ್. ಸೊ ಇಲ್ಲಿ ನಾವು ಯಾವ ರೀತಿ ಇಕ್ವಾಲಿಟಿ ಮಾಡಲಿಕ್ಕೆ ಹೋದಾಗ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋದಾಗ, ಬಟ್ ಆ ಕ್ಯಾಲ್ಕುಲೇಷನ್ ನಿಮ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ಬರುವಂಥ ಟಾಪಿಕ್ ಇದಕ್ಕೆ ಸಂಬಂಧಪಟ್ಟಂಥ ಕ್ಯಾಲ್ಕುಲೇಷನ್ ಟಾಪಿಕ್, ಅದು ಯಾವ ರೀತಿ ನಾವು ಕನ್ವರ್ಟ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ. ಈಗ ಜಸ್ಟ್ ಹೀಗೆ ನಾರ್ಮಲಿ ಒಂದು ಡೈಗ್ರಾಮ್ ಜೊತೆಗೆ ಸಿಂಪ್ಲಿ ಹೇಳ್ತಾ ಇದ್ದೇನೆ. ಇದು ಯುರೋ 8 ಇದೆ, ಅದನ್ನು ನಾವು ಎಕ್ಸ್ಚೇಂಜ್ ಮಾಡಿದ ಮೇಲೆ ಕನ್ವರ್ಟ್ ಆದಮೇಲೆ ಅದು ನಮ್ಗೆ ಎಷ್ಟು ಬರ್ತದೆ, $15. ಓಕೆ, ಯುರೋ 8 ಕನ್ವರ್ಟ್ ಆದಮೇಲೆ ಎಕ್ಸ್ಚೇಂಜ್ ರೇಟ್ $15. ಹಾಗಿದ್ರೆ ನಮ್ಗೆ ಇಕ್ವಾಲಿಟಿ ಬಂತ, $10 ಬಂದಿಲ್ಲ. ಸೊ ನಮಗೆ $15 ಬಂತು ಅಂತ ಹೇಳಿದರೆ ಇದನ್ನು $15 ಯುರೋ ಸೇಮ್ ಲೆವೆಲಲ್ಲಿ ಬರಬೇಕು. ಅದರ್ವೈಸ್ ಯುರೋ 10ಗೆ ಸೇಮ್ ಲೆವೆಲ್ ಆಫ್ ಯುರೋ
ಅಂದರೆ ಯುರೋ 8 ಯಾವ ರೀತಿ ಇದೆ ಅದೇ ಸೇಮ್ ಲೆವೆಲ್ ಆಫ್ $US ಬರಬೇಕು, ಅಥವಾ $US ಸೇಮ್ ಲೆವೆಲ್ ಆಫ್ ಯುರೋ 8 ಬರಬೇಕು. ಸೊ ಅದಕ್ಕೋಸ್ಕರ ಅಂದರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡಿದ ಮೇಲೂ ಕೂಡ ಡಿಫ್ರೆಂಟ್ ಪ್ರೈಸ್, ಡಿಫ್ರೆಂಟ್ ಎಕ್ಸ್ಚೇಂಜ್ ರೇಟ್ ಆಗ್ತಾ ಇದೆ, ಅಂದರೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತೇಳಿ, ಮೀನ್ಸ್ ಜಸ್ಟ್ ಲೈಕ್ ಪೇರಿಂಗ್ ಆಫ್ ಅಂತೇಳಿ. ಸೊ ಇದಕ್ಕೋಸ್ಕರ ಈ ಪೇರಿಂಗ್, ಈ ರೀತಿಯ ಒಂದು ಹೊಂದಾಣಿಕೆ ಆಗಬೇಕಂತ ಹೇಳಿದರೆ ನಾವು ಇದಕ್ಕೇನು ಮಾಡ್ತೇವೆ, GDP ಮುಖಾಂತರ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಸಪೋಸ್ ಸಮ್ ಕಂಟ್ರೀಸ್ ಪೇರಿಂಗ್ ಆಫ್ PPP ವಿತ್ GDPs, ಅಂದರೆ ಕೆಲವೊಂದು ದೇಶ ತನ್ನ ಕರೆನ್ಸಿಗಳ ಎಕ್ಸ್ಚೇಂಜ್ ರೇಟ್ಗಳನ್ನು ಹೊಂದಾಣಿಕೆ ಆಗಿಲ್ಲ ಅಂದರೆ, ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ, ನಾವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೋಸ್ಕರನೇ ನಾವೇನು ಮಾಡ್ಬೋದು, ಈ GDPನ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ನಾಮಿನಲ್ GDPs ಆರ್ ಎಕ್ಸ್ಚೇಂಜ್ ರೇಟ್ ಬೇಸ್ ಅಡ್ಜಸ್ಟೆಡ್ ಟು ಪ್ರೈಸ್ ಲೆವೆಲ್. ಅಂದರೆ ಪ್ರತಿಯೊಂದು ದೇಶದ ಒಂದು ಎಕನಾಮಿಕ್ ಲೆವೆಲ್ನ ನಾವು ಡಿಫ್ರೆನ್ಷಿಯೇಟ್ ಮಾಡುವಾಗ, ಹೊಂದಾಣಿಕೆ ಮಾಡುವಾಗ ನಾವೇನು ಮಾಡ್ತೇವೆ, ಈ ರೀತಿಯ ಒಂದು ನಾಮಿನಲ್ GDPಯ ಆಧಾರಿತ ಮೇಲೆ ನಾವೇನು ಮಾಡ್ಬೋದು, ಅಡ್ಜಸ್ಟೆಡ್ ಮಾಡಿ ಅದರ ನಂತರ ಕಂಪೇರ್ಡ್ ಆರ್ ಡಿಫ್ರೆನ್ಷಿಯೇಟ್ ಟು ದ ಎಕನಾಮಿಕ್ ಲೆವೆಲ್ಸ್ ಆಫ್ ಆಲ್ ಕಂಟ್ರೀಸ್ ಎಕ್ಸ್ಚೇಂಜ್ ರೇಟ್. ಓಕೆ, ಸಮ್ ಪ್ರಾಡಕ್ಟ್ ಅಥವಾ ಡಿಫ್ರೆನ್ಷಿಯೇಟ್ ಪ್ರಾಡಕ್ಟ್ ಅಥವಾ ಸೇಮ್ ಪ್ರಾಡಕ್ಟ್ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಅದನ್ನು ಅಡ್ಜಸ್ಟೆಡ್ ಮಾಡ್ಬೋದು ಅಂತೇಳಿ. ಓಕೆ ಗೈಸ್, ಅದನ್ನು ಯಾವ ರೀತಿ PPP ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ, ಮೀನ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಜರ್ಮನ್ ಆ್ಯಂಡ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ USA. ಸೊ ಫೈನಲ್ ಆನ್ಸರ್ ಏನು ಬರ್ತದೆ, ಇದಕ್ಕೆ ನಾವೇನು ಮಾಡ್ತೇವೆ, ಪೇರಿಂಗ್ ಆಫ್ PPP ವಿತ್ GDP ಅಂತೇಳಿ ಹೇಳ್ತೇವೆ. ಸೊ ಇದನ್ನು ಯಾವ ರೀತಿ ಮೇನಾಗಿ ಇಲ್ಲಿ ಹೀಗೆ ಸಿಂಪಲಿ ಕಾಸ್ಟ್ ಆಫ್ ಜರ್ಮನ್ ಆ್ಯಂಡ್ ಕಾಸ್ಟ್ ಆಫ್ US ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದೊಂದರಲ್ಲಿ ಪರ್ಟಿಕ್ಯುಲರಿ ಕಂಟ್ರೀಸ್ ಕೊಟ್ಟಿಲ್ಲ ಅಂದ್ರೂ ಯಾವ ರೀತಿ ಕಂಪೇರ್ ಮಾಡ್ತೇವೆ, GDP ಅಂದರೆ ನಾಮಿನಲ್ GDP ಆಫ್ ಟುಡೇಸ್ ರೇಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಬೇಸಸ್ ಮೇಲೆ, ಅಂದರೆ ಲಾಸ್ಟ್ ಇಯರ್ ಬೇಸಸ್ ಮೇಲೆ, ದಿಸ್ ಇಯರ್ ಬೇಸಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಕಂಪೇರ್ ಅಥವಾ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಟು ಕಂಟ್ರೀಸ್ನ ಬೇಸಸ್ ಮೇಲೆ, ಅಥವಾ ಟು ಕಂಟ್ರೀಸ್ ಪ್ರಾಡಕ್ಟ್ ಅದರ್ವೈಸ್ ಪ್ರೈಸ್ ಅಥವಾ ಎಕ್ಸ್ಚೇಂಜ್ ರೇಟ್ ಬೇಸಸ್ ಮೇಲೆ ಅಂತೇಳಿ. ಓಕೆ ಗೈಸ್, ಸೊ ಈಗ ಜಸ್ಟ್ ಹೇಳಿದೆ, ಅದನ್ನೇನು ಮಾಡಿದ್ದಾರೆ, ನಿಮ್ಗೆ ಅದನ್ನು ಒಂದು ಶಾರ್ಟ್ಲಿ ಸಿಂಪಲಿ ಒಂದು ಡೆಫಿನೇಷನ್ ಆಗಿ, ವ್ಯಾಖ್ಯವಾಗಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಒಂದ್ಸಲ ಸಿಂಪಲಿ ಓದುವ. ದ ಥಿಯರಿ ಏಮ್ಸ್ ಟು ಡಿಟರ್ಮೈನ್ ದ ಅಡ್ಜಸ್ಟ್ಮೆಂಟ್ಸ್ ನೀಡೆಡ್ ಟು ಬಿ ಮೇಡ್ ಇನ್ ಎಕ್ಸ್ಚೇಂಜ್ ರೇಟ್ ಆಫ್ ಟು ಕರೆನ್ಸಿ. ರೈಟ್, ಈಗ ಜಸ್ಟ್ ಹೇಳಿದೆ ಎಕ್ಸ್ಚೇಂಜ್ ಮಾಡ್ತೇವೆ ಎರಡು ಕರೆನ್ಸಿಗಳ ಆಧಾರಿತ ಮೇಲೆ, ಮೇಕ್ ದೆಮ್ ಅಟ್ ಪಾರ್ ವಿತ್ ಪರ್ಚೇಸಿಂಗ್ ಪವರ್ ಆಫ್ ಈಚ್ ಅದರ್. ಅಂದರೆ ಪರ್ಚೇಸ್ ಮಾಡುವಂಥ, ಖರೀದಿ ಮಾಡುವಂತಹ ಒಂದು ಎಬಿಲಿಟಿ ಪ್ರತಿಯೊಂದು ಅಥವಾ ಎರಡೂ ದೇಶಗಳಲ್ಲಿ ಅಷ್ಟೇ ಒಂದು ಪವರ್ ಇರಬೇಕು ಅಂತೇಳಿ, ಅಂದರೆ ಒಂದು ಎಬಿಲಿಟಿ ಇರಬೇಕು, ಅದೇ ರೇಟ್ನಲ್ಲಿ ಅದೇ ಬೆಲೆಗಳಲ್ಲಿ ಅದೇ ವಸ್ತುಗಳನ್ನು ಏನು ಮಾಡಬೇಕು, ಪರ್ಚೇಸ್ ಮಾಡುವಂಥ ಒಂದು ಎಬಿಲಿಟಿ, ಪವರ್ ಇರಬೇಕು ಈಚ್ ಕಂಟ್ರಿ, ಅಂದರೆ ಎರಡು ಕಂಟ್ರಿಯಲ್ಲಿ ಅಂತೇಳಿ. ಓಕೆ, ಇನ್ ಅದರ್ ವರ್ಡ್ಸ್ ದ ಎಕ್ಸ್ಪೆಂಡಿಚರ್ ಆನ್ ದ ಸಿಮಿಲರ್ ಕಮಾಡಿಟಿ ಆ್ಯಂಡ್ ಮಸ್ಟ್ ಬಿ ಸೇಮ್. ಅಂದರೆ ಎಕ್ಸ್ಪೆಂಡಿಚರ್ ಆನ್ ದ ಸಿಮಿಲರ್ ಕಮಾಡಿಟಿ ಅಂದರೆ ಇಲ್ಲಿ ಮತ್ತೊಂದಲ್ಲಿ ಹೇಳಬೇಕಂದ್ರೆ, ನೀವೇನು ಯಾವ ವಸ್ತುಗಳನ್ನು ಪರ್ಚೇಸ್ ಮಾಡಿ ಖರೀದಿ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ ಅದು ಕೂಡ ಸಿಮಿಲ್ಯಾರಿಟಿ ಸೇಮ್ ಲೆವೆಲಲ್ಲಿ ಇರಬೇಕು ನಿಮ್ಮದು. ಅಂದರೆ ಮೀನ್ಸ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಟ್ರಿ. ಅಂದರೆ ಡೊಮೆಸ್ಟಿಕ್ ಮೀನ್ಸ್ ಯಾವ ಕಂಟ್ರಿ ಪರ್ಚೇಸ್ ಮಾಡ್ತಾ ಇದೆ, ಒಂದು ಪರ್ಚೇಸ್ ಮಾಡ್ತಾ ಇದೆ, ಮೀನ್ಸ್ ಜಸ್ಟ್ ಲೈಕ್ ಈಗ ಇಂಡಿಯನ್ ಕಂಟ್ರಿಗೆ ನಾವು ನಮ್ಮದು ಕಂಟ್ರಿಗೆ ನಾವೇನಂದ್ರೆ ಡೊಮೆಸ್ಟಿಕ್ ಕಂಟ್ರಿ, ಅದೇ ರೀತಿ ಬೇರೆ ಕಂಟ್ರಿ ತಮ್ಮದೇ ದೇಶಕ್ಕೆ ಏನಂತ ಹೇಳಿದ್ರೆ ಡೊಮೆಸ್ಟಿಕ್ ಕಂಟ್ರಿ. ಓಕೆ, ಯಾವ ದೇಶದೊಂದಿಗೆ ವ್ಯವಹಾರ ಮಾಡ್ತಾರೆ ಅದಕ್ಕೆ ನಾವು ಫಾರಿನ್ ಕಂಟ್ರಿ ಅಂತ ಹೇಳಿದೆ. ಓಕೆ, ಸೊ ಶಾರ್ಟ್ಲಿ ನಾವು ಸಿಂಪಲಿ ನಮ್ಮ ಕಂಟ್ರಿಗೆ ಇಂಡಿಯನ್ ಕಂಟ್ರಿ, ಔಟ್ ಆಫ್ ಇಂಡಿಯಾಗೆ ಫಾರಿನ್ ಕಂಟ್ರಿ ಅಂತೇಳಿ, ಬಟ್ ಅದಕ್ಕೆ ನಾವು ಆ್ಯಕ್ಚುಯಲ್ ಬಿಸ್ನೆಸ್ ಲೆವೆಲಲ್ಲಿ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಟ್ರೀಸ್ ಅಂತೇಳಿ ಹಿಂಗೆ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಈಗ ಎಕ್ಸ್ಪೆಂಡಿಚರ್ ಏನು ಹೇಳಿದೆ, ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡ್ತೀವಿ, ಇಟ್ ಇಸ್ ದ ಸೇಮ್ ಪ್ರಾಡಕ್ಟಿಗೆ. ಅವರು ಅದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ, ನಾವು ಅದೇ ಪ್ರಾಡಕ್ಟ್ನ, ಅವರು ಅದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾರೆ, ನಾವು ಅದೇ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ವಿ, ಬಟ್ ಎಕ್ಸ್ಪೆಂಡಿಚರ್ ಆಲ್ಸೋ ಸೇಮ್ ಲೆವೆಲಲ್ಲಿ ಇರಬೇಕು ಅಂತೇಳಿ. ಮಸ್ಟ್ ಬಿ ಸೇಮ್ ಬೋತ್ ಕರೆನ್ಸಿ ವೆನ್ ಅಕೌಂಟೆಡ್ ಫಾರ್ ಎಕ್ಸ್ಚೇಂಜ್ ರೇಟ್. ಓಕೆ, ದ ಪರ್ಚೇಸಿಂಗ್ ಪವರ್ ಆಫ್ ಈಚ್ ಕರೆನ್ಸಿ ಇಸ್ ಡಿಟರ್ಮೈನ್ ದ ಪ್ರೋಸೆಸ್, ಸೇಮ್ ಪ್ರೋಸೆಸ್ಸಲ್ಲಿ ಇರಬೇಕು ಪರ್ಚೇಸ್ ಪವರ್ ಅಂತೇಳಿ. ಓಕೆ ಗಾಯ್ಸ್, ಸೊ ನೆಕ್ಸ್ಟ್ ಈಗ ಜಸ್ಟ್ ನಾನು ಏನು ಹೇಳಿದೆ ಆ ಥಿಯರಿನ ನೀವು ತಿಳ್ಕೊಂಡ್ರೆ ಈಸಿಲಿ, ಇದು ಸಿಂಪಲ್ ಇದೆ, ಇದೇನು ಇದರಲ್ಲಿರುವಂಥ ಒಂದು 3 ವಿಧಗಳು ಇದೆ, ಆ 3 ವಿಧಗಳು ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಏನೂ ಇಲ್ಲ, ಅದಕ್ಕೇನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ತೀವಿ, ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದು ಅದು ಎಕ್ಸಾಕ್ಟ್ಲಿ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ತಿಳಿತಂದರೆ ಇದು ಓನ್ ಮಾಡಿ ಕೂಡ ನೀವು ಇದನ್ನು ನೋಟ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ರಿಲೇಟೆಡ್ ಇದನ್ನು ಶಾರ್ಟ್ಲಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಸಿಂಪಲಿ ಹೇಳಿದ್ದಾರೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಏನಿದೆ, 3 ಟೈಪ್ಸ್ ಆಫ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂತ ಹೇಳ್ತೇವೆ. ಕೊಳ್ಳುವ ಶಕ್ತಿಯ ಸಾಮ್ಯತೆಯು ಅಥವಾ ವಿದ್ಯುತ್ ಸಾಮ್ಯತೆಯ 3 ವಿಧಗಳು ಅಂತೇಳಿ ಹೇಳ್ತೇವೆ. ಓಕೆ ಗೈಸ್, ಸೊ ಇದರಲ್ಲಿ ಆ್ಯಕ್ಚುಲಿ 2 ಮೇನ್ ಇಂಪಾರ್ಟೆಂಟ್ ಇರ್ತಿದ್ದು. 3ನೇದು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ಇಂಟ್ರೆಸ್ಟ್ ರೇಟ್ ಬೇಸಸ್ ಮೇಲೆ, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಬಹುದು. ಓಕೆ, ನಾಟ್ ಎನಿ ಪ್ರಾಬ್ಲಮ್. ಓಕೆ ಗೈಸ್,
ಈ ಶಾರ್ಟ್ಲಿ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು. ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ PPP ರಿವಾಲ್ವ್ಸ್ ಅರೌಂಡ್ ಪರ್ಚೇಸಿಂಗ್ ಪವರ್ ಆಫ್ ಅ ಡಾಲರ್. ಇಲ್ಲಿ ಏನು ಹೇಳ್ತಾ ಇದೆ, PPP ಥಿಯರಿಯ ಒಂದು ಪ್ರಕಾರ, ಈ ಥಿಯರಿಯಲ್ಲಿ, ಈ ಸಿದ್ಧಾಂತದ ಪ್ರಕಾರ ನೀವು ಯಾವುದೇ ರೀತಿಯ ಒಂದು ಕಂಟ್ರೀಸ್ನ ಕರೆನ್ಸಿನ ಎಕ್ಸ್ಚೇಂಜ್ ಮಾಡುವಾಗ ಒಂದು ಡಾಲರ್ನ ಕೂಡ ಪರ್ಚೇಸ್ ಮಾಡುವಂತಹ ಅಥವಾ ಬಿಸ್ನೆಸ್ಗಳ ಮುಖಾಂತರ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ಗಳ ಮುಖಾಂತರ ಕೂಡ ಆಗಿರ್ಬೋದು, ಎಕ್ಸ್ಚೇಂಜ್ ರೇಟ್ ಬೇಸಸ್ ಆದರೂ ಆಗಿರ್ಬೋದು, ಅಟ್ಲೀಸ್ಟ್ ಒಂದು ಡಾಲರ್ನ ಕೂಡ ಪರ್ಚೇಸ್ ಮಾಡುವಂಥ ಒಂದು ಪವರ್ ಇರಬೇಕು. ಬಿಕಾಸ್ ಅದ್ರ ಬೇಸಸ್ ಮೇಲೆ, ಯಾಕಂದರೆ ಹೆಚ್ಚಿಗೆ ಕಂಟ್ರಿಯಲ್ಲಿ ಹೆಚ್ಚಿಗೆ ಯೂಸ್ ಮಾಡುವಂಥದ್ದು ಡಾಲರ್ ಬೇಸಸ್ ಮೇಲೇ ವ್ಯವಹಾರ ಮಾಡ್ತಾರೆ. ಇನ್ನು ಇಂಟರ್ನ್ಯಾಷನಲಿ ಹೇಳಬೇಕಂತ ಹೇಳಿದರೆ ಬಿಸ್ನೆಸ್ಗಳು. ಓಕೆ, ಸೊ ಪರ್ಚೇಸಿಂಗ್ ಪವರ್ ಡಾಲರ್ಸ್ ಅಂತೇಳಿ. ಓಕೆ, ಸೊ ಎಕನಾಮಿಕ್ಸ್ ಆಫ್ಟೆನ್ PPT ಥಿಯರೀಸ್ ಆ್ಯಸ್ ಕಂಪೇರ್ಡ್ ಟು ಎದಕ್ಕೆ ಬೇಕೋ ಪರ್ಚೇಸಿಂಗ್ ಪವರ್ ಆ ರೀತಿದು ಆ್ಯಸ್ ಕಂಪೇರ್ ಮಾಡ್ತೀವಿ ಕಾಸ್ಟ್ ಆಫ್ ಲಿವಿಂಗ್, ಅಂದರೆ ಪ್ರತಿಯೊಂದು ದೇಶದ ಜನರುಗಳ ಒಂದು ಯೂಸ್ ಮಾಡುವಂಥ ವಸ್ತುಗಳು, ಅದು ಖರ್ಚು ಮಾಡುವಂಥ ವಸ್ತುಗಳಾಗಿರ್ಬೋದು, ಅದನ್ನು ನಾವು ಕಂಪೇರ್ ಮಾಡಲಿಕ್ಕೆ, ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅಂತ, ವ್ಯತ್ಯಾಸವನ್ನು ನೋಡಲಿಕ್ಕೆ ಅಥವಾ ವ್ಯತ್ಯಾಸವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಂತೇಳಿ ಹೇಳ್ಬೋದು. ಓಕೆ, ಒನ್ ಕಂಟ್ರಿ ಟು ಅನದರ್ ಆ್ಯಂಡ್ ಬ್ರೇಕ್ ಡೌನ್ ಟು ದ 3 ಮೇನ್ ಕಾನ್ಸೆಪ್ಟ್. ಅದು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೇವೆ, ಅಬ್ಸಲ್ಯೂಟ್ ಪ್ಯಾರಿಟಿ ಥಿಯರಿ ಬೇಸಸ್ ಮೇಲೆ, ಅಂದರೆ ಸಂಪೂರ್ಣ PPP ಅಂತ ಹೇಳ್ತೇವೆ. ರಿಲೇಟಿವ್ ಪ್ಯಾರಿಟಿ ಥಿಯರಿ, ಸಾಪೇಕ್ಷ PPP ಥಿಯರಿ ಅಂತ ಹೇಳ್ತೇವೆ, ಅಂದರೆ ಸಿದ್ಧಾಂತಗಳು. ಆ್ಯಂಡ್ ಇಂಟ್ರೆಸ್ಟ್ ರೇಟ್, ಲಾಸ್ಟ್ ಒನ್ ಬಡ್ಡಿ ದರ, PPP ಸಿದ್ಧಾಂತಗಳು ಅಂತೇಳಿ. ಓಕೆ, ಲೆಟ್ಸ್ ಗೆಟ್ ಒನ್ ಬೈ ಒನ್ ಡಿಸ್ಕಷನ್. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಅಬ್ಸಲ್ಯೂಟ್ PPP ಅಂತ ಹೇಳ್ತೇವೆ. ಓಕೆ, ಸೊ ಅಬ್ಸಲ್ಯೂಟ್ PPP ಇದ್ರ ಪ್ರಕಾರ, ಅಂದರೆ ಸಂಪೂರ್ಣ PPP ಸಿದ್ಧಾಂತದ ಪ್ರಕಾರ, absolute PPP theory state that once a consumer exchange a domestic currency for foreign currency, the purchasing power of the domestic and foreign currency is equal. ಇಲ್ಲಿ ಏನು ಹೇಳ್ತಾ ಇದೆ, ಈಗ ಜಸ್ಟ್ ಹೇಳಿದೆ ಮತ್ತು ಅದೇ ಸೇಮ್ ರಿಪೀಟೆಡ್. ಇಲ್ಲೂ ಕನ್ಸ್ಯೂಮರ್ ಏನು ಎಕ್ಸ್ಚೇಂಜ್ ಮಾಡ್ತೇವೆ ಡೊಮೆಸ್ಟಿಕ್ ಕರೆನ್ಸಿನ ಮತ್ತು ಫಾರಿನ್ ಕರೆನ್ಸಿಗಳು, ಎಕ್ಸ್ಚೇಂಜ್ ಮಾಡುವಂಥ ಡೊಮೆಸ್ಟಿಕ್ ಮತ್ತು ಫಾರಿನ್ ಕರೆನ್ಸಿ ಪರ್ಚೇಸ್ ಮಾಡುವಂಥ ಅಬಿಲಿಟಿ ಏನಿರಬೇಕು, ಈಕ್ವಾಲಿ ಮೀನ್ಸ್ ಸಮಾನತೆಯಲ್ಲಿ ಇರಬೇಕು ಅಂಥೇಳಿ. ಪರ್ಚೇಸ್ ಮಾಡುವಂಥ ಒಂದು ಅಬಿಲಿಟಿ ಡೊಮೆಸ್ಟಿಕ್ ಮತ್ತು ಫಾರಿನ್ ಎರಡೂ ಕಂಟ್ರಿಗೂ ಏನಾಗಿರಬೇಕು, ಒಂದು ಕರೆನ್ಸಿ ಏನಾಗಿರಬೇಕು, ಈಕ್ವಾಲಿಟಿ ಇರಬೇಕು ಅಂಥೇಳಿ. ಓಕೆ, ಅಬ್ಸಲ್ಯೂಟ್ PPP ಓನ್ಲಿ ರೆಫರ್ ಟು ಸಿಚುವೇಶನ್ ಇನ್ ವಿಚ್ ಕನ್ಸ್ಯೂಮರ್ ಪರ್ಚೇಸ್ ಎಕ್ಸಾಕ್ಟ್ ಸೇಮ್ ಬಾಸ್ಕೆಟ್ ಆಫ್ ಗೂಡ್ಸ್ ಬೋತ್ ದ ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಮಾರ್ಕೆಟ್. ಸೊ ಇನ್ ದಿಸ್ ಕೇಸ್ ಆಲ್ಸೋ ಇಲ್ಲಿ ಏನು ಹೇಳ್ತಾ ಇದೆ, ನೀವು ಯಾವ ಸಿಚುವೇಶನ್ಸ್ನಲ್ಲಿ ಕನ್ಸ್ಯೂಮರ್ ಗ್ರಾಹಕರು ಪರ್ಚೇಸ್ ಮಾಡ್ತಾರೆ ಯಾವುದನ್ನು, ದ ಎಕ್ಸಾಕ್ಟ್ ಸೇಮ್ ಬಾಸ್ಕೆಟ್ ಆಫ್ ಗೂಡ್ಸ್, ಅಂದರೆ ಸೇಮ್ ಬಾಸ್ಕೆಟ್ ಆಫ್ ಗೂಡ್ಸ್ ಅಂತ ಹೇಳಿದರೆ ಸರಕುಗಳ ಬುಟ್ಟಿಗಳ ಸಮಾನತೆ ಆಧಾರದ ಮೇಲೆ ಸೇಮ್ ವಸ್ತುಗಳನ್ನು, ಸೇಮ್ ಗೂಡ್ಸ್ಗಳನ್ನು ಎಕ್ಸಾಕ್ಟ್ಲಿ ಅದೇ ಬೆಲೆಯಲ್ಲಿ ನಾವೇನು ಮಾಡ್ತೇವೆ, ಬೋತ್ ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಮಾರ್ಕೆಟ್ ಏನು ಮಾಡ್ತೇವೆ, ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೇವೆ. ಇದಕ್ಕೆ ನಾವೇನು ಹೇಳ್ತೇವೆ, ಲಾ ಆಫ್ ಒನ್ ಪ್ರೈಸ್. ಲಾ ಆಫ್ ಒನ್ ಪ್ರೈಸ್ ಅಂತ ಜಸ್ಟ್ ನಾನು ನಿಮಗೆ ಫಸ್ಟ್ ಇದರಲ್ಲಿ ಹೇಳಿದ್ದೆ, ಸ್ಟಾರ್ಟಿಂಗ್ ಇದೇ ವಿಡಿಯೋನ ಫಸ್ಟಲ್ಲಿ ನಿಮ್ಗೆ ಹೇಳಿದ್ದೆ. ಲಾ ಆಫ್ ಒನ್ ಪ್ರೈಸ್ ಅಂತೇಳಿ ಇದು ಏನಂತೇಳಿ ಮುಂದೆ ಹೇಳ್ತೀನಿ ಅಂತೇಳಿ. ಆ ಲಾ ಆಫ್ ಒನ್ ಪ್ರೈಸ್ ಇದು ಒಂದು ಸೆಂಟೆನ್ಸ್ ಇಲ್ಲಿ ಕನ್ಸಿಡರ್ ಆಗ್ತದೆ. ಇದು ಎರಡು ಟೈಪ್ಸ್ನಲ್ಲಿ ಕನ್ಸಿಡರ್ ಆಗ್ತದೆ ಅಂತ ಹೇಳಿದ್ದೆ. ಸೊ ಈಗ ಇಲ್ಲಿ ಯೂಸ್ ಆಗ್ತದೆ ಯಾವ ರೀತಿ ಅಂತ ಹೇಳಿದರೆ, ಅಬ್ಸಲ್ಯೂಟ್ PPP ಓನ್ಲಿ ರೆಫರ್ಸ್ ಟು ಯಾವ ಸಿಚುವೇಶನ್ಸ್ನಲ್ಲಿ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾರೆ ಎಕ್ಸಾಕ್ಟ್ ಸೇಮ್ ಅದೇ ಬಾಸ್ಕೆಟ್ ಆಫ್ ಅದೇ ಗೂಡ್ಸ್ನ ಒಂದು ಬುಟ್ಟಿಗಳ ಸಾಮ್ಯತೆಯ ಆಧಾರದ ಮೇಲೆ ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಎರಡೂ ಮಾರುಕಟ್ಟೆ ಏನು ಮಾಡ್ತದೆ, ಅದೇ ಬೆಲೆಯಲ್ಲಿ ಅದೇ ವಸ್ತುಗಳನ್ನು ಏನು ಮಾಡ್ಬೋದು, ಪರ್ಚೇಸ್ ಮಾಡಿ ಏನು ಮಾಡ್ತದೆ, ಎಕ್ಸ್ಚೇಂಜ್ ಮಾಡ್ಕೊಳ್ತದೆ. ಇದಕ್ಕೇನು ಹೇಳ್ತೇವೆ, ಲಾ ಆಫ್ ಒನ್ ಪ್ರೈಸ್. ಬೇರೆ ಬೇರೆ ಬೆಲೆ ಅಂತೂ ಅಲ್ಲ, ಒಂದೇ ಬೆಲೆಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್, ಅ ಬುಷಲ್ ಆಫ್ ಆ್ಯಪಲ್ ಕಾಸ್ಟ್ $1 ಇನ್ ಯುನೈಟೆಡ್ ಸ್ಟೇಟ್. ಓಕೆ, ಬುಷಲ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ, ಆ್ಯಪಲ್ನ ಪರ್ಚೇಸ್ ಮಾಡ್ತಾನೆ, ಕಾಸ್ಟ್ ಆಫ್ $1 ಯುನೈಟೆಡ್ ಸ್ಟೇಟಲ್ಲಿ ಅಲ್ಲೂ ಕೂಡ ಡಾಲರ್ ಪ್ರಕಾರನೇ ಇದೆ. ಓಕೆ, $1ಗೆ ಆ್ಯಪಲ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಓಕೆ, ಸೇಮ್ ಆ್ಯಸ್ ಅಕಾರ್ಡಿಂಗ್ ಟು ದ ಅಬ್ಸಲ್ಯೂಟ್ PPP ಪ್ರಕಾರ ಏನು ಹೇಳ್ತಿದೆ ಅಂತ ಹೇಳಿದರೆ, ಬುಷಲ್ ಆಫ್ ಆ್ಯಪಲ್ ವಿಲ್ ಕಾಸ್ಟ್ $1 ಇನ್ ಅ ಫಾರಿನ್ ಕಂಟ್ರಿ. ಅವನೇನು ಮಾಡ್ತಾನೆ, ತನ್ನ ಯುನೈಟೆಡ್ ಸ್ಟೇಟಿಂದನೂ $1 ಬೇಸಿಸ್ ಮೇಲೆ ಆ್ಯಪಲ್ನ ಪರ್ಚೇಸ್ ಮಾಡಿದ್ದಾನೆ. ಆ್ಯಂಡ್ ಫಾರಿನ್ ಕಂಟ್ರಿಯಲ್ಲೂ ಕೂಡ ಏನಾಗಿದೆ, ಅಲ್ಲೂ ಕೂಡ ಫಾರಿನ್ ಕಂಟ್ರೀಸ್ ಡಾಲರ್ ಏನಾಗಿದೆ, $1 ಬೇಸಸ್ ಮೇಲೇ ಏನು ಮಾಡ್ತಿದ್ದಾನೆ, ಆ್ಯಪಲ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಅದ್ರ ನಂತರ ಬೇಕಾದ್ರೆ ಒಂದು ಫಾರಿನ್ ಕಂಟ್ರಿಯಿಂದ $1 ಬೇಸಿಸ್ ಮೇಲೆ ಪರ್ಚೇಸ್ ಆದಮೇಲೆ ಆ ಆ್ಯಪಲ್ನ ಆಫ್ಟರ್ ಅದ್ರ ನಂತರ ಕೂಡ ಅವನೇನು ಮಾಡ್ಬೋದು, ಕನ್ವರ್ಟ್ ಮಾಡ್ಕೋಬೋದು, ತನ್ನ ಕಂಟ್ರೀಸ್ನ US ಡಾಲರ್ಗಳಾಗಿ ಕನ್ವರ್ಟ್ ಮಾಡಿ ತನ್ನ ಗ್ರಾಹಕರಿಗೆ ಅವನಿಗೆ ಯಾವ ರೀತಿ ಬೇಕು ಆ ರೀತಿ ತನ್ನ ಕಂಟ್ರಿಯ ಪೀಪಲ್ಸ್ಗಳಿಗೆ ಅದನ್ನು ಸೆಲ್ ಮಾಡಬಹುದು ಅಂಥೇಳಿ. ಓಕೆ ಗಾಯ್ಸ್, ಸೊ ಇನ್ ದಿಸ್ ಕೇಸ್ ಇಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕಂತ ಹೇಳಿದರೆ, ಇಲ್ಲಿ ಮತ್ತೊಂದು ಹೇಳ್ತೇನೆ ನೋಡಿರಿ. ಎಕ್ಸಾಂಪಲ್, ಸಪೋಸ್
ಪ್ರೈಸ್ ಆಫ್ ಎಕ್ಸ್ಚೇಂಜ್ ರೇಟ್ ಸೇಮ್ ಆಫ್ ದ ಸಮ್ ಕಮಾಡಿಟೀಸ್ ಆಫ್ ಗುಡ್ಸ್. ಮೀನ್ಸ್ ಪ್ರೈಸ್ ಆಫ್ ಎಕ್ಸ್ಚೇಂಜ್ ಮಾಡುವಂಥ ರೇಟ್ನ ಬೆಲೆ ಆ್ಯಂಡ್ ಗೂಡ್ಸ್ ಸೇಮ್ ಲೆವೆಲ್ ಆಫ್ ಗೂಡ್ಸ್, ಒಂದೇ ರೀತಿಯ ವಸ್ತುಗಳು ಕಮಾಡಿಟೀಸ್. ಲೈಕ್ ಈಗ ಇಂಡಿಯಾದಲ್ಲಿ ನೀವೇನು ಮಾಡ್ತೀರಿ, ಆ್ಯಪಲ್, ಆರೆಂಜ್, ಬನಾನಾ. ಓಕೆ, ನೀವೇನು ಮಾಡ್ತೀವಿ, ಈ ಆ್ಯಪಲ್, ಆರೆಂಜ್, ಬನಾನಾ ಯಾವುದಾದ್ರೂ 3 ಐಟಮ್ನ ನೀವೇನು ಮಾಡಿರ್ತೀವಿ, ಸಪೋಸ್ ಇಂಡಿಯಾದಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಿರ್ತೀರಿ. ಓಕೆ, ಸಪೋಸ್ ಪರ್ಚೇಸ್ ಮಾಡಿಲ್ಲ, ಒಂದು ಕೆಲಸ ಮಾಡಿ, ಪರ್ಚೇಸ್ ಮಾಡಿಲ್ಲ, ಅದಕ್ಕಿಂತ ಮುಂಚೆ ನೀವು ಆ 3 ಫಾರಿನ್ ಕಂಟ್ರಿಯಿಂದ ನೀವು ಪರ್ಚೇಸ್ ಮಾಡೋರಿದ್ದೀರಿ. ಎದಕ್ಕೆ ಅಂತ ಹೇಳಿದರೆ, ಇಂಡಿಯನ್ ಕಂಟ್ರಿಯಲ್ಲೂ ನೀವು ಆ 3 ಐಟಮ್ನ ಪರ್ಚೇಸ್ ಮಾಡ್ಬೋದು, ಫಾರಿನ್ ಕಂಟ್ರಿಯಲ್ಲೂ ಪರ್ಚೇಸ್ ಮಾಡ್ಬೋದು. ಓಕೆ, ಎದಕ್ಕಂತ ಹೇಳಿದರೆ, ನೀವು ಇಲ್ಲಿ ಸಪೋಸ್ ಫಾರಿನ್ ಕಂಟ್ರೀಸ್ ಆ 3 ಐಟಮ್ಸ್ ಏನಾಗಿರ್ಬೋದು, ಪರ್ಚೇಸ್ ಮಾಡುವಂತಹ ಲೆವೆಲ್ ಸೇಮ್ ಇದೆ. ಯಾಕಂದ್ರೆ ನೀವು ಅಲ್ಲೂ 3 ವಸ್ತುಗಳನ್ನು ತೊಗೊಳತ್ತೀರಿ, ಇಂಡಿಯಾದಲ್ಲಿನೂ ಅದೇ ಸೇಮ್ ಆ್ಯಪಲ್, ಆರೆಂಜ್, ಬನಾನಾ ಸೇಮ್ ಅದೇ ರೀತಿ 3 ಫ್ರೂಟ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀರಿ, ಅಲ್ಲೂ ಸೇಮ್ ಲೆವೆಲ್ ಇದೆ. ಅಲ್ಲಿನೂ ಎಕ್ಸ್ಚೇಂಜ್ ಮಾಡುವಾಗ ನಾವು ಸೇಮ್ ಪ್ರೈಸಸ್, ಸೇಮ್ ಕಮಾಡಿಟೀಸ್ ಕೂಡ ನೀವು ಇಕ್ವಿಲಿಬ್ರಿಯಮ್ ಬೇಸಿಸ್ ಮೇಲೇ ಪರ್ಚೇಸ್ ಮಾಡತ್ತಿದ್ದೀರಿ, ಸೇಮ್ ಆ್ಯಸ್ ಇಂಡಿಯಾ ಆಲ್ಸೋ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ 2 ಕಂಟ್ರೀಸ್ಗಳ ಪ್ರೈಸ್ನ ಆಧಾರಿತ ಮೇಲೆ ಎಕ್ಸ್ಚೇಂಜ್ ರೇಟ್ ಬೇಸಿಸ್ ಮೇಲೆ ನಾವು ಏನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದರೆ, ಲಾ ಆಫ್ ಒನ್ ಪ್ರೈಸ್ನ ಕ್ರಿಯೇಟ್ ಮಾಡ್ಕೋಬೋದು. ಬಿಕಾಸ್ ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ, ಗೌರ್ಮೆಂಟ್ನ ಯಾವುದೇ ರೂಲ್ಸ್ಗಳು ಇಲ್ಲ, ಯಾವುದೇ ರೀತಿಯ ಬ್ಯಾರಿಯರ್ಸ್ಗಳು ಇಲ್ಲ, ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇಲ್ಲ. ನಿಮ್ಗೆ ಯಾವ ರೀತಿ ಆಗಬೇಕು ಆ ರೀತಿ ಫಾರಿನ್ನಿಂದ 3 ಐಟಮ್ಸ್ನ, ಅಸೆಟ್ಸ್ನ ಪರ್ಚೇಸ್ ಮಾಡ್ಬೋದು, ಇಂಡಿಯಾದಲ್ಲೂ ಅದೇ ರೀತಿ ಐಟಮ್ನ ಪರ್ಚೇಸ್ ಮಾಡ್ಬೋದು. ಅಲ್ಲೂ ನೀವು 3 ಫ್ರೂಟ್ಸ್ನ ಪರ್ಚೇಸ್ ಮಾಡ್ಬೋದು, ಇಲ್ಲೂ ನೀವು 3 ಫ್ರೂಟ್ನ ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ಗೌರ್ಮೆಂಟ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಅಥವಾ ಅಲ್ಲಿಂದ ಯಾವುದೇ ಗೌರ್ಮೆಂಟ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಸೊ ಇದರಿಂದ ಯಾವುದೇ ರೀತಿಯ ಬ್ಯಾರಿಯರ್ಸ್ಗಳು ಕ್ರಿಯೇಟ್ ಆಗಂಗಿಲ್ಲ ಅಂಥೇಳಿ ಇಲ್ಲಿ ಏನು ಮಾಡ್ಬೋದು, ಕ್ರಿಯೇಟೆಡ್ ಟು ಲಾ ಆಫ್ ಒನ್ ಪ್ರೈಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದರ ಆರ್ಬಿಟ್ರೇಜ್ ಪ್ರೋಸೆಸ್ ಪ್ರಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನೀವೇನು ಮಾಡ್ಬೋದು, ಸೇಮ್ ಲೆವೆಲಲ್ಲಿ ಆರ್ಬಿಟ್ರೇಜ್ ಪ್ರೋಸೆಸ್ ಸೇಯಿಂಗ್ ಟು ದ ಬೋತ್ ಕಂಟ್ರೀಸ್ ಸೇಮ್ ಪ್ರೈಸ್, ಸೇಮ್ ಎಕ್ಸ್ಚೇಂಜ್ ರೇಟ್ ಬೇಸ್, ಸೇಮ್ ಕಮಾಡಿಟೀಸ್ ದಾರ ಏನು ಮಾಡಿರಿ, ಪರ್ಚೇಸ್ ಮಾಡಿರಿ ಅಂಥೇಳಿ. ಓಕೆ ಗೈಸ್, ಇದ್ರ ಬೇಸಿಸ್ ಮೇಲೆ ನಾವು ಈ ಅಬ್ಸಲ್ಯೂಟ್ PPP ಥಿಯರಿನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ರಿಲೇಟಿವ್ PPP ಅಂತ ಹೇಳ್ತೇವೆ, ಅಂದರೆ ಸಾಪೇಕ್ಷ PPPಯ ಸಿದ್ಧಾಂತಗಳು ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ದ ರಿಲೇಟಿವ್ PPP ಸ್ಟೇಟ್ ದ್ಯಾಟ್ ಇಸ್ ಕೋರಿಲೇಷನ್ ಬಿಟ್ವೀನ್ ಪ್ರೈಸ್ ಲೆವೆಲ್ ಚೇಂಜಸ್. ಇಲ್ಲೂ ಕೂಡ ಈ ಸಾಪೇಕ್ಷದ ಪರ್ಚೇಸಿಂಗ್ ಪವರ್ ಥಿಯರಿ ಇದು ಒಂದಕ್ಕೊಂದು ಸಂಬಂಧವಿದೆ. ಯಾವುದಕ್ಕೆ, ಪ್ರೈಸ್ ಲೆವೆಲ್ ಚೇಂಜಸ್, ಬೆಲೆಗಳ ಒಂದು ಬದಲಾವಣೆಗಳಲ್ಲಿ ಇದು ಒಂದು ಸಂಬಂಧ ಇದೆ, ಅಂದರೆ ಸ್ವಲ್ಪ ಸಂಬಂಧಪಟ್ಟಿದೆ ಅಂಥೇಳಿ. ಯಾವ ರೀತಿ, 2 ಕಂಟ್ರೀಸ್ಗಳ ಬೇಸಸ್ ಮೇಲೆ ಕರೆನ್ಸಿ ಆಫ್ ಎಕ್ಸ್ಚೇಂಜ್ ರೇಟ್ನ ಅಂತೇಳಿ. ಓಕೆ, ಸೊ ರಿಲೇಟಿವ್ PPP ಮೇಂಟೈನ್ ದಟ್ ಥ್ರೂ ದ ಪ್ರೈಸ್ ಫಾರ್ ದ ಸೇಮ್ ಐಟಮ್ ವೇರಿಯಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಇಲ್ಲಿ ನೀವು ಯಾವ ರೀತಿ ವಸ್ತುಗಳು, ಯಾವ ಅಸೆಟ್ನ ಅಥವಾ ಯಾವುದೇ ಫ್ರೂಟ್ಸ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಪ್ರೈಸ್ ಈಸ್ ಸೇಮ್ ಬಟ್ ಕಂಟ್ರೀಸ್ ಪರ್ಚೇಸ್ ಮಾಡುವಂಥ ಕಂಟ್ರೀಸ್ ಆಫ್ ಪ್ರಾಡಕ್ಟ್ ಇಸ್ ಡಿಫ್ರೆಂಟ್. ಓಕೆ, ಆ್ಯಂಡ್ ಪರ್ಸೆಂಟೇಜ್ ಆಫ್ ದ ಡಿಫ್ರೆನ್ಸ್ ಇಸ್ ರಿಲೇಟಿವ್ ಟು ಸೇಮ್ ಓವರ್ ದ ಲಾಂಗರ್ ಪೀರಿಯಡ್. ಸಪೋಸ್ ಅದೇ ರೀತಿ ಪ್ರೊಸೆಸ್ ಭಾಳಷ್ಟು ದಿನ ನಡಿಬೋದು. ಯಾವ ರೀತಿ, ಪ್ರೈಸ್ ಸೇಮ್ ಇದೆ ಪ್ರತಿಯೊಂದು ದೇಶದಲ್ಲಿ ಅಂತ ಎಕ್ಸ್ಚೇಂಜ್ ರೇಟ್ ಬೇಸಿಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಪ್ರೈಸ್ ಏನಾಗಿದೆ, ಡಿಫ್ರೆನ್ಷಿಯೇಟ್ ಇದೆ, ಬೇರೆ ಬೇರೆ ಇರ್ಬೋದು. ಅಂದರೆ ನಮ್ಮ ಇಂಡಿಯಾದಲ್ಲಿ ಬೇರೆ ಯಾವುದಾದ್ರು ಒಂದು ವಸ್ತುಗಳು, ಸಪೋಸ್ ಈಗ ಹೇಳಿದೆ ಅಲ್ಲ, ಲೈಕ್ ಆ್ಯಪಲ್, ಆರೆಂಜ್, ಬನಾನಾ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆ 3 ಐಟಮ್ಗೆ ಬೆಲೆ ಬೇರೆ ಇರ್ಬೋದು. ಫಾರಿನ್ ಕಂಟ್ರಿಯಲ್ಲಿ ಅವ್ರದ್ದೇ ದೇಶದಲ್ಲಿ ಅದ್ರ ಬೆಲೆ ಬೇರೆ ಇರ್ಬೋದು. ಬಟ್ ನೀವು ಅದನ್ನು ಎಕ್ಸ್ಚೇಂಜ್ ಮಾಡುವಾಗ ಡಿಫ್ರೆನ್ಷಿಯೇಟ್ ಮಾಡಬಹುದು. ಡಿಫ್ರೆನ್ಷಿಯೇಟ್ ಮೀನ್ಸ್ ವ್ಯತ್ಯಾಸಗಳ ಆಧಾರಿತ ಮೇಲೆ ಒಂದು ಅಗ್ರಿಗೇಟ್ ಅಥವಾ ಪರ್ಸೆಂಟೇಜ್ ಬೇಸಸ್ ಮೇಲೂ ಕೂಡ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಇನ್ ಅ ಲಾಂಗರ್ ಪೀರಿಯಡ್ ಮಟ್ಟ ಅಂತೇಳಿ. ಓಕೆ, ದ ಪರ್ಸೆಂಟೇಜ್ ಆಫ್ ಎಪ್ರಿಸಿಯೇಷನು ಆಗಿರ್ಬೋದು, ಅಥವಾ ಅದೇನಾಗ್ಬೋದು, ಡಿಪ್ರಿಸಿಯೇಷನ್ ಆಫ್ ಕರೆನ್ಸೀಸ್ ಆಫ್ ಈಕ್ವಲ್ ಟು ದ ಪರ್ಸೆಂಟೇಜ್ ಆಫ್ ಡಿಫ್ರೆಂಟ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಇನ್ಫ್ಲೇಷನ್ ರೇಟ್. ಮೀನ್ಸ್ ಇದರಿಂದ ನಮಗೇನಾಗ್ತದೆ, ಪರ್ಸೆಂಟೇಜ್ ಆಧಾರಿತ ಮೇಲೆ ನಾವು ಏನು ಡಿಫ್ರೆನ್ಷಿಯೇಟ್ ಮಾಡ್ತೇವೆ, ಯಾವುದೂ ಕಂಟ್ರಿಗೆ ಏನಾಗ್ಬೋದು, ಅದು ಕರೆನ್ಸೀಸ್ ಈಕ್ವಾಲಿಟಿ ಬೇಸಸ್ಸು ಆಗ್ಬೋದು. ಅದರ್ವೈಸ್ ಅದು ಒಬ್ಬರಿಗೆ ಅಪ್ರಿಸಿಯೇಷನ್ ಆಗ್ಬೋದು, ಮತ್ತೊಂದು ಕಂಟ್ರಿಗೆ ಅದೇನಾಗ್ಬೋದು, ಡಿಪ್ರಿಸಿಯೇಷನ್ ಆಗಬಹುದು ಅಂಥೇಳಿ. ಯಾವ ಬೇಸಿಸ್ ಮೇಲೆ, ಇಟ್ ಈಸ್ ಜಸ್ಟ್ ಲೈಕ್ ಇನ್ಫ್ಲೇಷನ್ ರೇಟ್. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಇನ್ಫ್ಲೇಷನ್ ರೇಟ್ ಎಲ್ಲಿ ಹೆಚ್ಚಿಗೆ ಇರ್ತದೆ ಅಲ್ಲಿ ವ್ಯಾಲ್ಯೂ ಆಫ್ ಕರೆನ್ಸೀಸ್ ಡಿಕ್ರೀಸ್ ಆಗ್ತದೆ. ಎಲ್ಲಿ ಇನ್ಫ್ಲೇಷನ್ ರೇಟ್ ಕಡಿಮೆ ಇರ್ತದೆ ಅಲ್ಲಿ ಅಪ್ರಿಸಿಯೇಷನ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತೇಳಿ. ಸೊ ಇಲ್ಲಿ ಏನು ಸಿಂಪಲಿ ಹೇಳಬೇಕಂತ ಹೇಳಿದರೆ, ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಸೇಮ್ ಆಗಿರಬಹುದು. ಸಪೋಸ್ ಬೈ ಚಾನ್ಸ್ ಪ್ರೈಸ್ ಮತ್ತು ಎಕ್ಸ್ಚೇಂಜ್ ರೇಟ್ ಸೇಮ್ ಆಗಿರ್ಬೋದು, ಬಟ್ ಕಮಾಡಿಟಿ ಆಫ್ ಗೂಡ್ಸ್ನ ಕೂಡ ಏನು ಮಾಡ್ಬೋದು, ಡಿಫ್ರೆಂಟ್ ಆಗಿರ್ಬೋದು, ಅಥವಾ ಕಂಪೇರ್ ಮಾಡಿದಾಗ ಸ್ವಲ್ಪ ಬೇರೆಯೇ ಇರ್ಬೋದು. ಯಾವ ರೀತಿ, ಅಲ್ಲಿ ನೀವು ಪರ್ಚೇಸ್ ಮಾಡುವಂಥದ್ದು ಸಪೋಸ್ ಪ್ರೈಸ್ ಲೆವೆಲ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಸೇಮ್ ಇರ್ಬೋದು 2 ಕಂಟ್ರೀಸ್ದು, ಬಟ್ ಕಮಾಡಿಟೀಸ್ ಅಲ್ಲಿ ನಿಮಗೆ 3 ಫ್ರೂಟ್ಸಿಗೆ ಸೇರಿ $1 ಕೊಟ್ಟರೆ
ಸಪೋಸ್ ಇಂಡಿಯಾದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಡಾಲರ್ ರಿಲೇಟೆಡ್ ಯಾವುದಾದ್ರೂ ಕಂಟ್ರಿಯಲ್ಲಿ ಸೇಮ್ ಡಾಲರ್ನ ಯೂಸ್ ಮಾಡ್ತಾರೆ, ಬಟ್ ಅವರು $1ಗೆ 4 ಫ್ರೂಟ್ಸ್ನೂ ಕೊಡ್ಬೋದು. ಅಂದರೆ ನೀವು ಇಂಡಿಯನ್ ಕರೆನ್ಸಿನ ಅಂದರೆ ಇಂಡಿಯಾದ ರುಪೀಸ್ 10, ರುಪೀಸ್ 20, ರುಪೀಸ್ 100, ಸಪೋಸ್ ರುಪೀಸ್ 100 ಇದೆ ರೈಟಾ. ನಮಗೆ ರುಪೀಸ್ 100ಗೆ ಇಂಡಿಯಾದಲ್ಲಿ 3 ಫ್ರೂಟ್ಸ್ ಬರ್ತದೆ. ಓಕೆ, ಅದು ಲೈಕ್ ಯಾವ್ದು ತಿಳ್ಕೊರಿ, ಆ್ಯಪಲ್, ಆರೆಂಜ್, ಬನಾನಾ. ಓಕೆ, ನಮ್ಗೆ ಅದೇ ಸೇಮ್ ಕಡಿಮೆ ಬೆಲೆ ಎಲ್ಲಿ ಸಿಗ್ತದೆ, ಫಾರಿನ್ ಕಂಟ್ರಿಯಲ್ಲಿನೂ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ರುಪೀಸ್ನ ಇಂಡಿಯನ್ ಕಂಟ್ರಿಯಲ್ಲಿ ಕನ್ವರ್ಟ್ ಮಾಡಿ ಡಾಲರ್ನ ಪರ್ಚೇಸ್ ಮಾಡಿ ಡಾಲರ್ನ ಏನು ಮಾಡ್ತೀರಿ, ಫಾರಿನ್ ಕಂಟ್ರಿಯಲ್ಲಿ ಎಕ್ಸ್ಪೆಂಡಿಚರ್ ಅಂದರೆ ಅಲ್ಲಿ ಕೊಟ್ಟು ನೀವು ಅಲ್ಲಿನ ಕಡಿಮೆ ಇರುವಂಥ ಫ್ರೂಟ್ಸ್ನ ಪರ್ಚೇಸ್ ಮಾಡ್ತಿದ್ದೀರಿ ಅಷ್ಟೇ ಬೆಲೆಯಲ್ಲಿ. ಇಲ್ಲಿ ಯಾವ ರುಪೀಸ್ 100 ಇದೆ ಅದನ್ನು ಕನ್ವರ್ಟ್ ಮಾಡಿ ಡಾಲರ್ನ ಏನು ಮಾಡ್ತೀವಿ ಅಷ್ಟೇ ಬೆಲೆಯಲ್ಲಿ, ಅದೇ ಪ್ರೈಸ್ನಲ್ಲಿ, ಅದೇ ಎಕ್ಸ್ಚೇಂಜ್ ರೇಟ್ನಲ್ಲಿ ಅಲ್ಲಿನ ಒಂದು ಫ್ರೂಟ್ನ ಪರ್ಚೇಸ್ ಮಾಡ್ತಾಯಿದ್ದೀರಿ. ಬಟ್ ಅಲ್ಲಿರುವಂಥ ಫ್ರೂಟ್ಸ್ ಅದೇ ಬೆಲೆಯಲ್ಲಿ ನಿಮಗೆ 3 ಬದಲು ಕೊಡ್ತಿದ್ದಾರೆ, 4 ವಸ್ತುಗಳನ್ನು ಕೂಡ ನಿಮಗೆ ಕೊಡಬಹುದು. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರಿಲೇಟಿವ್ ಸಾಪೇಕ್ಷದಲ್ಲಿ ಪ್ರೈಸ್ ಲೆವೆಲ್ ಆ್ಯಂಡ್ ಕಮಾಡಿಟೀಸ್ ಲೆವೆಲ್ ಸೇಮ್ ಇದೆ, ಪ್ರೈಸ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಇದು ಸೇಮ್ ಇದೆ, ಬಟ್ ಕಮಾಡಿಟೀಸ್ ಆರ್ ಎಕ್ಸ್ಟ್ರಾ ಇನ್ಕ್ಲೂಡ್ ಆಗಬಹುದು. ಸೊ ಈ ರೀತಿ ನಾವೇನು ಮಾಡ್ಬೋದು, ಎರಡು ದೇಶಗಳ ಒಂದು ಕಾಸ್ಟ್ ಆ್ಯಂಡ್ ಕಮಾಡಿಟೀಸ್ನ ಡಿಫ್ರೆನ್ಷಿಯೇಟ್ ಅಥವಾ ಕಂಪೇರ್ಡ್ ಬೇಸಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಅದರಲ್ಲಿ ಏನಾಗಿತ್ತು, ಅಬ್ಸಲ್ಯೂಟಲಿ ಈಕ್ವಾಲಿಟಿ, ಪೂರ್ಣ ಪ್ರಮಾಣದಲ್ಲಿ ಈಕ್ವಾಲಿಟಿ ಆಗಿತ್ತು, ಸಾಪೇಕ್ಷದಲ್ಲಿ ಕೆಲವೊಂದು ಚೇಂಜಸ್ ಆಗ್ತದೆ ಅಷ್ಟೇ. ಓಕೆ ಗೈಸ್, ಸೊ ಇಲ್ಲಿ ಅದಕ್ಕೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. US ಡಾಲರ್ 4% ಇತ್ತು ಇನ್ಫ್ಲೇಷನ್ ರೇಟ್, ಜಪಾನ್ದಲ್ಲಿ 7% ಇತ್ತು. ಅದರ ನಂತರ ಅದೇನಾಗ್ತದೆ ಎಕ್ದಮ್ ಅಂದರೆ ನಾನು ಹೇಳಿದೆಲ್ಲ, ಇನ್ಫ್ಲೇಷನ್ ರೇಟ್ ಎಲ್ಲಿ ಹೆಚ್ಚಿಗೆ ಇರ್ತದೆ ಅಲ್ಲೇನಾಗ್ತದೆ ಡಿಪ್ರಿಸಿಯೇಷನ್ ಆಗ್ತದೆ, ಆ್ಯಂಡ್ ಎಲ್ಲಿ ಇನ್ಫ್ಲೇಷನ್ ರೇಟ್ ಕಡಿಮೆ ಇರ್ತದೆ ಅದೇನಾಗ್ತದೆ ಹೆಚ್ಚಿಗೆ ಆಗ್ತದೆ, ಅಪ್ರಿಸಿಯೇಷನ್ ಆಗ್ತದೆ ಅಂತೇಳಿ ಇನ್ನು ಡಾಲರ್ಸಲ್ಲಿ. ಓಕೆ, ಸೊ ಫೈನಲಿ ಈಗ ಏನು ಹೇಳಿದೆ, ಅಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್ PPP ಬೇಸಸ್ ಮೇಲೆ ಹೇಳಬೇಕಂದ್ರೆ ಶಾರ್ಟ್ಲಿ ನಿಮ್ಗೆ ಇದು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದು 2 ಟೈಪ್ಸ್ ವಿಧಗಳು ಅಂತ ಹೇಳಿದರೆ, ಆರ್ಬಿಟ್ರೇಜ್ ಪ್ರೋಸೆಸ್ ಪ್ರಕಾರ ಪ್ರೈಸ್ ಈಸ್ ಗ್ರೇಟರ್ ದೆನ್ ಎಕ್ಸ್ಚೇಂಜ್ ರೇಟ್. ಎಕ್ಸ್ಚೇಂಜ್ ಮಾಡುವಂತಹ ರೇಟ್ ಮತ್ತು ಪ್ರೈಸ್ ರೇಟ್ ವಸ್ತುಗಳಿಗಿರುವಂಥದ್ದು ಕಂಪೇರ್ ಮಾಡಿದರೆ ಎಕ್ಸ್ಚೇಂಜ್ ರೇಟ್ ಏನಾಗ್ತಿದೆ, ನಮಗೆ ಈಕ್ವಿಲಿಬ್ರಿಯಮ್ ಬರಬೇಕು, ಪ್ರೈಸ್ ಲೆವೆಲ್ ಹೆಚ್ಚಿಗೆ ಇರಬಹುದು, ಬಟ್ ನಾವು ಎಕ್ಸ್ಚೇಂಜ್ ಮಾಡುವಾಗ ಅದು ನಮ್ಗೆ ಏನಾಗಬೇಕು, ಈಕ್ವಾಲಿಟಿ ಬೇಸಸ್ ಮೇಲೆ ಪರ್ಚೇಸ್ ಮಾಡಬೇಕು ಅಂತೇಳಿ. ಸೊ ಇನ್ ದಿಸ್ ಕೇಸ್ ಆರ್ಬಿಟ್ರೇಜ್ ವಿಲ್ ಸೇ ಪರ್ಚೇಸಿಂಗ್ ಆಫ್ ಗೂಡ್ಸ್ ಫ್ರಾಮ್ ಅಬ್ರಾಡ್, ಅಂದರೆ ಹೊರ ದೇಶದಿಂದ ಪರ್ಚೇಸ್ ಮಾಡ್ತೀವಿ ಫಾರಿನ್ ಕಂಟ್ರಿಯಿಂದ, ಆ್ಯಂಡ್ ಸೆಲ್ ಮಾಡ್ತೇವೆ ಟು ದ ಡೊಮೆಸ್ಟಿಕ್ ಮಾರ್ಕೆಟ್ ಅಂತೇಳಿ. ಸೊ ಇನ್ ದಿಸ್ ಕೇಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ರಲ್ಲಿ ನೋಡಿರಿ, ಮೀನ್ಸ್ ಡಿಮ್ಯಾಂಡ್, ಆರ್ಬಿಟ್ರೇಜ್ ಪ್ರಕಾರ ಡಿಮ್ಯಾಂಡ್ ಈಸ್ ಗ್ರೇಟರ್ ದೆನ್ ಅ ಸಪ್ಲೈ. ಓಕೆ, ಡಿಮ್ಯಾಂಡ್ಗಿಂತ ಅಂದರೆ ಡಿಮ್ಯಾಂಡೇ ಬಂದಿಲ್ಲ, ಸಪ್ಲೈ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದರೆ ಆಟೋಮೆಟಿಕ್ ಏನಾಗ್ತದೆ, ಇಟ್ ಈಸ್ ಅ ಡಿಕ್ರೀಸಿಂಗ್ ಆಫ್ ಪ್ರೈಸ್ ಲೆವೆಲ್. ಆ್ಯಂಡ್ ಅನೇದರ್ ಒನ್ ಕೇಸ್ ಮೀನ್ಸ್ ಡಿಮ್ಯಾಂಡ್ ಈಸ್ ಲೆಸ್ ದೆನ್ ಸಪ್ಲೈ, ಡಿಮ್ಯಾಂಡ್ ಹೆಚ್ಚಿಗೆ ಇದೆ ಬಟ್ ಸಪ್ಲೈ ನಮಗೇನಾಗ್ತದೆ ಕಡಿಮೆ ಬಂದಾಗ ಅವಾಗ ಏನಾಗ್ತದೆ, ಪ್ರೈಸ್ ಲೆವೆಲ್ ಈಸ್ ಇನ್ಕ್ರೀಸ್ ಆಗ್ತದೆ ಅಂತೇಳಿ. ಓಕೆ ಗೈಸ್, ಸೊ ಇದರಿಂದ ಏನಾಗ್ತದೆ, ವಿತ್ ಎಕ್ಸ್ಚೇಂಜ್ ರೇಟ್ ಪ್ರೈಸ್ ಏನಾಗಬೇಕು, ಈಕ್ವಿಲಿಬ್ರಿಯಮ್ ಅಂದರೆ ಈಕ್ವಾಲಿಟಿ ಬೇಸಸ್ ಮೇಲೆ ಕನ್ಸಿಡರ್ ಆಗಬೇಕು ಅಂತೇಳಿ. ಓಕೆ ಗೈಸ್, ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ PPP ಮೀನ್ಸ್ ಬಡ್ಡಿ ದರದ PPP ಸಿದ್ಧಾಂತಗಳು ಅಂತೇಳಿ. ಸೊ ಆಲ್ರೆಡಿ ನಾನು ಇದನ್ನು ಹೇಳಿದ್ದೇನೆ, ಬಟ್ ಅದು ಜಸ್ಟ್ ಸಿಂಪಲಿ ಹೇಳ್ತಾನೆ. ಫಾರ್ವರ್ಡ್ ರೇಟ್ಸ್ are when investors specify currency exchange rate present for contract in a plan to execute a future date. Means ಫಾರ್ವರ್ಡ್ ರೇಟ್ ಮೀನ್ಸ್ ಫ್ಯೂಚರ್ ಬೇಸಸ್ ಮೇಲೆ ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ಸ್ಪಾಟ್ ಆ್ಯಂಡ್ ಫಾರ್ವರ್ಡ್ ಬೋತ್ ಆರ್ ಕನ್ಸಿಡರ್. ಓಕೆ, ಸೊ ಇಲ್ಲೇನಾಗ್ತದೆ, ಯಾವುದಾದ್ರೂ ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿದ ಮೇಲೆ ಎಕ್ಸ್ಚೇಂಜ್ ಅಂದರೆ ಅದಕ್ಕೆ ಅಮೌಂಟ್ ಪೇ ಮಾಡಬೇಕಲ್ಲ, ಆ ಅಮೌಂಟ್ನನ್ನು ಏನು ಮಾಡ್ತೇವೆ, ಸದ್ಯದಲ್ಲಿ ಕೊಡಲಿಕ್ಕಾಗಿಲ್ಲ, ಫ್ಯೂಚರ್ನಲ್ಲಿ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಂಥೇಳಿ ಟುಡೇಸ್ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಅಗ್ರಿಮೆಂಟ್ ಮಾಡ್ತೇವೆ, ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡಿ ಫ್ಯೂಚರ್ನಲ್ಲಿ ಆ ಪ್ಲ್ಯಾನ್ಗಳ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ತೇವೆ. ಫ್ಯೂಚರ್ ಡೇಟ್ನಲ್ಲಿ ಆ ಕರೆನ್ಸಿನ ಸ್ಪೆಸಿಫಿಕ್ ಡೇಟ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅವತ್ತಿನ ಬೆಲೆಯಲ್ಲಿ, ಅದರ್ವೈಸ್ ಒಂದು ಕಾಂಟ್ರಾಕ್ಟ್ ಬೇಸಸ್ನ ಅಗ್ರಿಮೆಂಟ್ನ ಬೇಸಸ್ ಪ್ರೈಸಸ್ ಬೇಸ್ ಮೇಲೇನೂ ಕೂಡ ಅಂತೇಳಿ. ನೆಕ್ಸ್ಟ್ ಸ್ಪಾಟ್ ರೇಟ್ ಈಸ್ ಅ ಪ್ರೆಸೆಂಟ್ ಎಕ್ಸ್ಚೇಂಜ್ ರೇಟ್, ಸ್ಪಾಟ್ ಬೇಸಸ್ ಮೇಲೂ ಕೂಡ ನಾವೇನು ಮಾಡ್ತೇವೆ, ಫ್ಯೂಚರ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಕರೆನ್ಸಿನ. ಇಂಟ್ರೆಸ್ಟ್ ರೇಟ್ PPP ಸ್ಟೇಟ್ ದಟ್, ಇಲ್ಲಿ PPP ಇಂಟ್ರೆಸ್ಟ್ ರೇಟ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಪರ್ಸೆಂಟೇಜ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ವರ್ಡ್ ಆ್ಯಂಡ್ ಸ್ಪಾಟ್ ರೇಟ್. ಇಲ್ಲಿ ಮುಖ್ಯವಾಗಿ ಈ ಇಂಟ್ರೆಸ್ಟ್ ರೇಟ್ ಹೇಳ್ತಾ ಇದೆ ಅಂತ ಹೇಳಿದರೆ, ಸ್ಪಾಟ್ ರೇಟ್ ಮತ್ತು ಫಾರ್ವರ್ಡ್ ರೇಟ್ನ ಎರಡೂ ರೇಟ್ನಲ್ಲಿ ಬರುವಂತಹ ವ್ಯತ್ಯಾಸಗಳ ಆಧಾರಿತ ಮೇಲೆ ನಾವೇನು ಮಾಡ್ತೇವೆ,
ಇಕ್ವಿಲಿ ಪ್ರೀಮಿಯಂ ಬೇಸಸ್ ಮೇಲೆ ಎರಡು ಕಂಟ್ರೀಸ್ಗಳ ಕರೆನ್ಸಿಗಳ ಆಧಾರಿತ ಮೇಲೆ ನಾವೇನು ಮಾಡ್ತೇವೆ ಇಂಟ್ರೆಸ್ಟ್ ರೇಟ್ನ ಕ್ರಿಯೇಟ್ ಮಾಡ್ಕೋಬೋದು, ಅದನ್ನು ರಿಟರ್ನ್ ಗಳಿಸಬಹುದು ಅಂತೇಳಿ. ಸೊ ಇನ್ ದಿಸ್ ಕೇಸ್ ಶಾರ್ಟ್ಲಿ ಎಲ್ಲಿ ಇಂಟ್ರೆಸ್ಟ್ ಹೆಚ್ಚಿಗೆ ಇರ್ತದೆ ಇನ್ವೆಸ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ರೈಟ್. ಸೊ ಆ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅಥವಾ ಗೂಡ್ಸ್ನ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಪ್ರೋಸೆಸ್ನ ಪ್ರೆಸೆಂಟ್ನಲ್ಲಿ ಅಗ್ರಿಮೆಂಟ್ ಮಾಡಿದ್ದೀರಿ, ಫ್ಯೂಚರ್ನಲ್ಲಿ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ತೇವೆ, ಅದನ್ನು ನಾವೆಂತ ಹೇಳ್ತೇವೆ ಎರಡು ಸ್ಪಾಟ್ ಆ್ಯಂಡ್ ಫಾರ್ವರ್ಡ್ಗಳ ಬೇಸಸ್ನ ಡಿಫ್ರೆನ್ಷಿಯೇಟ್ ಆಧಾರಿತ ಮೇಲೆ ನಾವೇನು ಮಾಡ್ಬೋದು ಇಕ್ವಿಲಿಬ್ರಿಯಂ ಬೇಸಸ್ ಮೇಲೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತೇಳಿ. ಓಕೆ, ಸೊ ಜಸ್ಟ್ ಹೇಳಿದ್ದೇನೆ, ಬಟ್ ಈ ಸಿಂಪಲಿ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಇದೆ ಅಂತೇಳಿ. ಓಕೆ, ಇದನ್ನು ಯೂಸ್ ಮಾಡ್ಕೋಬೋದು ಅಂತೇಳಿ. ಓಕೆ ಗಾಯ್ಸ, ಎನಿ ಡೌಟಾ ಪ್ಲೀಸ್ ಆಸ್ಕ್ ಮಿ ಗಾಯ್ಸ. ಸೊ ಆ್ಯಂಡ್ ಆಲ್ಸೋ ಇದಕ್ಕೆ ಸಂಬಂಧಪಟ್ಟಿದ್ದ ಕನ್ನಡ ನೋಟ್ಸ್ ಕೂಡ ಇದಕ್ಕೆ ನಾನು ಕಂಟಿನ್ಯೂ ಕೊಟ್ಟಿರ್ತೇನೆ. ಅದನ್ನು ನೀವು ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊರಿ, ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ನೀವು ಓನ್ ನೋಟ್ಸ್ ಮಾಡಿ ಬರಿಬೋದು. ಅದರ ನಂತರ ತಿಳಿದಿಲ್ಲ ಅಂದರೆ ತಿಳ್ಕೊರಿ, ನೆಕ್ಸ್ಟ್ ಅದು ತಿಳಿದಿಲ್ಲ ಅಂದರೆ ಕನ್ನಡದಲ್ಲಿ ಮತ್ತೊಂದು ಸಲ ಅದು ಓದಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊರಿ. ಓಕೆ ಗಾಯ್ಸ. ಆ್ಯಂಡ್ ಗಾಯ್ಸ, ಈ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರೀಸ್ ಇದು ಯಾವ ರೀತಿ ನಾವು ಎರಡು ದೇಶಗಳ ಆಧಾರಿತ ಮೇಲೆ ವಸ್ತುಗಳು ಮತ್ತು ಅದ್ರ ಬೆಲೆ ಮತ್ತು ಅದರ ಎಕ್ಸ್ಚೇಂಜ್ ರೇಟ್ಗಳನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ, ಇದಕ್ಕೆ ಸಂಬಂಧಪಟ್ಟಂಥ ಸಮ್ಸ್ಗಳನ್ನು ನಾವು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ.